ನಮಸ್ಕಾರ ವೀಕ್ಷಕರೇ, ಆದರ್ಶ ಆಸ್ಪತ್ರೆ ಅರ್ಪಿಸುವಂತಹ ವೈದ್ಯ ಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಎಂದು ಡಯಾಬಿಟಿಸ್ನ ಬಗ್ಗೆ ಸಮಗ್ರ ಮಾಹಿತಿಯನ್ನ ನೀಡಲಿಕ್ಕೆ ಬಂದಿದ್ದಾರೆ ಆದರ್ಶ ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕರು ಹಾಗೂ ಹಿರಿಯ ಫಿಸಿಷಿಯನ್ ಆಗಿರುವಂತಹ ಡಾಕ್ಟರ್ GS ಚಂದ್ರಶೇಖರ್ ಸರ್. ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಥ್ಯಾಂಕ್ ಯು. ನಮಸ್ತೆ ಸರ್. ಮೊದಲಿಗೆ ಡಯಾಬಿಟಿಸ್ ಅಂದ್ರೆ ಏನು? ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ, ರಕ್ತದಲ್ಲಿ ಯಾವುದೇ ಕಾರಣಕ್ಕೆ ಸಕ್ಕರೆ ಅಂಶ ಜಾಸ್ತಿ ಆದಾಗ, ಅಂದರೆ ಅಗತ್ಯಕ್ಕಿಂತ ಜಾಸ್ತಿ ಆದಾಗ ನಾವು ಡಯಾಬಿಟಿಸ್ ಅಂತ ಹೇಳ್ತೇವೆ. ಈಗ ನಾವು ಡಯಾಬಿಟೀಸ್ ಅಂತ ಡಯಾಗ್ನೋಸ್ ಮಾಡಲಿಕ್ಕೆ ನಾವು ಸಾಮಾನ್ಯವಾಗಿ ನಾವು 3 ಕ್ರೈಟೀರಿಯಾಗಳನ್ನು ನಾವು ಇಟ್ಕೊಂಡಿದ್ದೇವೆ. ಅದರಲ್ಲಿ ಫಾಸ್ಟಿಂಗ್ ಬ್ಲಡ್ ಶುಗರ್ ಅಂತ ಹೇಳ್ತೇವೆ, ಪೋಸ್ಟ್ ಪ್ರಾಂಡಿಯಲ್ ಬ್ಲಡ್ ಶುಗರ್ ಅಂತ ಹೇಳ್ತೇವೆ, ಮತ್ತು HbA1c ಅಂತ ಹೇಳ್ತೇವೆ. ಫಾಸ್ಟಿಂಗ್ ಬ್ಲಡ್ ಶುಗರ್ ಅಂದರೆ ಮಿನಿಮಮ್ ಕನಿಷ್ಠ ಪಕ್ಷ 8 ಗಂಟೆ ಅವರು ಫಾಸ್ಟಿಂಗ್ ಇರಬೇಕು. ದಟ್ ಇಸ್ ಕಾಲ್ಡ್ ದ ಫಾಸ್ಟಿಂಗ್ ಬ್ಲಡ್ ಓವರ್ ನೈಟ್ ಫಾಸ್ಟಿಂಗ್. ಸೊ ಫಾಸ್ಟಿಂಗ್ ಬ್ಲಡ್ ಶುಗರ್ 125ಕ್ಕಿಂತ ಜಾಸ್ತಿ ಇದ್ದಲ್ಲಿ, ಅಥವಾ ಪೋಸ್ಟ್ ಪ್ರಾಂಡಿಯಲ್ ಅಂದರೆ ಊಟ ಮಾಡಿ 2 ಗಂಟೆ ನಂತರ ಕರೆಕ್ಟ್ ಎಕ್ಸಾಕ್ಟ್ಲಿ ಸೆಕೆಂಡ್ ಅವರ್ ದಿ ಫುಡ್, ಅದಕ್ಕೆ ನಾವು 200 ಮಿಲಿಗ್ರಾಮ್ಗಿಂತ ಜಾಸ್ತಿ ಇದ್ದಲ್ಲಿ, ಅಥವಾ HbA1c ಅಂತ ಹೇಳ್ತೇವೆ. HbA1c ಅಂತ ಹೇಳಿದ್ರೆ ಇಟ್ಸ್ ಎ ಗ್ಲೈಕಾಸಿಲೇಟೆಡ್ ಹಿಮೋಗ್ಲೋಬಿನ್ ಅಂತ ಹೇಳ್ತೇವೆ. ಅದೇನಂತ ಹೇಳಿದ್ರೆ ಲಾಸ್ಟ್ 3 ಮಂತ್ಸ್ ನಾರ್ಮಲ್ ಶುಗರ್ ವ್ಯಾಲ್ಯೂನ ಕೊಡ್ತದೆ. ಅದು 6.5ಕ್ಕಿಂತ ಜಾಸ್ತಿ ಇದ್ದಲ್ಲಿ ನಾವು ಡಯಾಬಿಟಿಸ್ ಅಂತ ಹೇಳ್ತೇವೆ. ಅಕಸ್ಮಾತ್ ಯಾವುದೇ ಒಂದು ರೋಗಿ ಆಸ್ಪತ್ರೆಯಲ್ಲಿ ಡೈರೆಕ್ಟ್ ಬಂದಾಗ ಶುಗರ್ ರ್ಯಾಂಡಮ್ ಬ್ಲಡ್ ಶುಗರ್ ಅಂತ ಹೇಳ್ತೇವೆ, ಎನಿ ಟೈಮ್ ಮಾಡ್ಬೋದು. ರ್ಯಾಂಡಮ್ ಬ್ಲಡ್ ಶುಗರ್ ಅಂದರೆ ಎನಿ ಟೈಮ್. ರ್ಯಾಂಡಮ್ ಬ್ಲಡ್ ಶುಗರ್ 250ಕ್ಕಿಂತ ಜಾಸ್ತಿ ಇದ್ದು ಅವರಲ್ಲಿ ಡಯಾಬಿಟಿಸ್ನ ಚಿಹ್ನೆಗಳಿದ್ದಲ್ಲಿ, ಅಂದರೆ ಚಿಹ್ನೆಗಳು ತುಂಬ ಸುಸ್ತಾಗೋದು, ಅಥವಾ ಮೂತ್ರ ಜಾಸ್ತಿ ಹೋಗೋದು, ಅಥವಾ ಏನಾದರೂ ಪದೇ ಪದೇ ಇನ್ಫೆಕ್ಷನ್ ಆಗೋದು, ಆ ಥರ ಚಿಹ್ನೆಗಳಿದ್ದಲ್ಲಿ ನಾವು ಆ ರೋಗಿಗೆ ಡಯಾಬಿಟೀಸ್ ಉಂಟು ಅಂತ ನಾವು ಹೇಳ್ತೇವೆ. ಅಂದರೆ ನಟ್ಶೆಲ್ಲಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಖಾಲಿ ಹೊಟ್ಟೆ ಬ್ಲಡ್ ಶುಗರು, ಫಾಸ್ಟಿಂಗ್ ಬ್ಲಡ್ ಶುಗರ್ ಮೋರ್ ದೆನ್ 125, ಪೋಸ್ಟ್ ಪ್ರಾಂಡಿಯಲ್ ಬ್ಲಡ್ ಶುಗರ್ ಮೋರ್ ದೆನ್ 200 ಮಿಲಿಗ್ರಾಮ್, HbA1c ಆಫ್ ಮೋರ್ ದೆನ್ 6.5%, ಆರ್ ರ್ಯಾಂಡಮ್ ಬ್ಲಡ್ ಶುಗರ್ ಆಫ್ 250, ಅದನ್ನು ನಾವು ಡಯಾಬಿಟೀಸ್ ಉಂಟು ಅಂತ ನಾವು ಲೇಬಲ್ ಮಾಡ್ತೇವೆ. ಇದರಲ್ಲಿ ಯಾವುದೇ 2 ಪಾಸಿಟಿವ್ ಇದ್ರೂ ಸಾಕು, 3 ಪಾಸಿಟಿವ್ ಇರಬೇಕು ಅಂತೇನಿಲ್ಲ. ಯಾವ್ದಾದ್ರು 2 ಪಾಸಿಟಿವ್ ಇದ್ರೆ ನಾವು ಅವರಿಗೆ ಡಯಾಬಿಟಿಸ್ ಉಂಟು ಅಂತ ಹೇಳ್ಬಿಟ್ಟು ನಾವು ತಿಳಿಸ್ತೇವೆ. ಸರ್, ಈಗ ಮಧುಮೇಹ ಅಥವಾ ಡಯಾಬಿಟಿಸ್ನ ಬಗೆಗಳು ಯಾವುದು ಅಂತ ಹೇಳ್ಬೋದಾ? ಆಕ್ಚುಲಿ ಡಯಾಬಿಟಿಸ್ ಬಗೆಗಳು ತುಂಬಾ ಇಂಪಾರ್ಟೆಂಟು ಅನುಶ್ರೀ ಅವರೇ. ಯಾಕೆ ಅಂತ ಹೇಳಿದ್ರೆ, ಈ ಡಯಾಬಿಟಿಸ್ನ ಬಗೆಗಳು ನಮಗೆ ಗೊತ್ತಾಗೋದ್ರಿಂದ ಟ್ರೀಟ್ಮೆಂಟ್ ಪ್ಲಾನ್ ಮಾಡಲಿಕ್ಕೆ ಕರೆಕ್ಟ್ ಆಗ್ತದೆ. ಮುಖ್ಯವಾಗಿ ಬೇಕು ಅಂತ ಹೇಳಿದ್ರೆ, ಈಗ ನಮಗೆ 4 ಡಯಾಬಿಟಿಸ್ ವೇರಿಯಂಟ್ಸ್ ಇದೆ. ಒಂದು ಟೈಪ್ 1 ಡಯಾಬಿಟಿಸ್ ಅಂತ ಹೇಳ್ತೇವೆ, ಅದು ಸಾಮಾನ್ಯವಾಗಿ ಚಿಕ್ಕ ಪ್ರಾಯದಲ್ಲಿ ಬರ್ತದೆ, ಅದಕ್ಕೆ ನಾವು ಟೈಪ್ 1 ಡಯಾಬಿಟಿಸ್ ಅಂತ ಹೇಳ್ತೇವೆ. ಅದರಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗೋದಿಲ್ಲ. ಆ ಇನ್ಸುಲಿನ್ ಉತ್ಪತ್ತಿ ಆಗದೆ ಇರೋದ್ರಿಂದ ಅದಕ್ಕೆ ನಾವು ಟೈಪ್ 1 ಡಯಾಬಿಟಿಸ್ ಅಂತ ಹೇಳ್ತೇವೆ. ಟೈಪ್ 2 ಡಯಾಬಿಟಿಸ್ ಅಂತ ಹೇಳಿದ್ರೆ, ಅದು ಸಾಮಾನ್ಯವಾಗಿ ಅದು ವಯಸ್ಸಾದ ಮೇಲೆ, ಸಾಮಾನ್ಯವಾಗಿ 14 ವರ್ಷ 16 ವರ್ಷ ಆದ ಮೇಲೆ, ಅಥವಾ ಅಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದರೆ ಇನ್ಸುಲಿನ್ ಉತ್ಪತ್ತಿ ಆಗ್ತದೆ, ಅದು ಸರಿ ಕೆಲಸ ಮಾಡೋದಿಲ್ಲ. ದಟ್ ವಿ ಕಾಲ್ ಇಟ್ ಆಸ್ ಎ ಟೈಪ್ 2 ಡಯಾಬಿಟಿಸ್ ಅಂತ ಹೇಳ್ತೇವೆ. ಈ ಟೈಪ್ 3 ಅಥವಾ ಬೇರೆ ಬೇರೆ ಅಂತ ಹೇಳಿದ್ರೆ ಒಂದು ಸ್ಪೆಸಿಫಿಕ್ ಕಾರಣ ಇರ್ತದೆ ಡಯಾಬಿಟಿಸ್ ಪೇಷಂಟ್ಸ್ ಅಲ್ಲಿ. ಅಕಸ್ಮಾತ್ ಅದು ಮೋದಿ ಅಂತ ಹೇಳ್ತೇವೆ, ಮೆಚುರಿಟಿ ಆನ್ಸೆಟ್ ಡಯಾಬಿಟಿಸ್ ಇಂದ ಹೆಂಗ್ ಅಂದ್ರೆ ಅವರು ಆಟೋಸೋಮಲ್ ಡಾಮಿನೆಂಟ್ ಡಿಸಾರ್ಡರ್, ಅಥವಾ ಯಾವುದೋ ಒಂದು ಕಾರಣಗಳಿಂದ, ಪ್ಯಾಂಕ್ರಿಯಾಸ್ ಕಾಯಿಲೆಗಳಿಂದ ಬಂದಿರಬಹುದು, ಅಥವಾ ಡ್ರಗ್ಸ್ ಇಂದ ಬಂದಿರಬಹುದು, ಅಥವಾ ಜೆನೆಟಿಕ್ ಟೆಂಡೆನ್ಸಿಯಿಂದ ಬಂದಿರಬಹುದು. ಆ ಥರ ಒಂದು ಡಯಾಬಿಟಿಸ್ಗೆ ನಾವು ಕೆಟಗರಿ 3 ಅಂತ ಹೇಳ್ತೇವೆ, ಅಥವಾ ಟೈಪ್ 3 ಅಂತ ಹೇಳ್ತೇವೆ. 4th ಒಂದು ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ ಹೇಳಿದ್ರೆ ಗರ್ಭಾವಸ್ಥೆಯಲ್ಲಿ ಬರೋದು ಅಥವಾ ಪ್ರೆಗ್ನೆನ್ಸಿಲಿ ಬರೋ ಡಯಾಬಿಟಿಸ್ಗೆ ನಾವು ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ ಹೇಳ್ತೇವೆ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಇನ್ನೊಂದು ಡಯಾಬಿಟಿಸ್ ಟೈಪ್ 5 ಅಂತ ಹೇಳ್ತೇವೆ. ಟೈಪ್ 5 ಅಂತ ಹೇಳಿದ್ರೆ MRDM, ಮಾಲ್ ನ್ಯೂಟ್ರಿಷನ್ ರಿಲೇಟೆಡ್ ಡಯಾಬಿಟೀಸ್. ಅಂದರೆ ಹುಟ್ಟುವಾಗ ಮಕ್ಕಳಲ್ಲಿ ಪ್ರೋಟೀನ್ ಡಿಫಿಷಿಯನ್ಸಿ ಇದ್ರೆ, ಚಿಕ್ಕ ಪ್ರಾಯದಲ್ಲಿ ಪ್ರೋಟೀನ್ ಡಿಫಿಷಿಯನ್ಸಿ ಇದ್ರೆ, ಅಂತ ಟೈಮಲ್ಲೂ ಕೂಡ ಡಯಾಬಿಟಿಸ್ ಬರೋ ಚಾನ್ಸಸ್ ಇರ್ತದೆ. ಅದಕ್ಕೆ ನಾವು ಟೈಪ್ 5 ಡಯಾಬಿಟಿಸ್ ಅಂತ ಹೇಳ್ಬಿಟ್ಟು ನಾವು ಕ್ಯಾಟಗರೈಸ್ ಮಾಡ್ತಾ ಇದ್ದೇವೆ. ಸೊ ಹೀಗೆ ಡಯಾಬಿಟಿಸ್ ಅಲ್ಲಿ ಮುಖ್ಯವಾಗಿ ನಮ್ಮ ಇಂಡಿಯಾದಲ್ಲಿ ಸಾಮಾನ್ಯವಾಗಿ 90 to 95% ಟೈಪ್ 2 ಡಯಾಬಿಟಿಸ್, 5% ಟೈಪ್ 1 ಡಯಾಬಿಟಿಸ್. ಬೇರೆದೆಲ್ಲ ಕಾರಣಗಳು ತುಂಬಾ ಕಡಿಮೆ, ಅದನ್ನು ನಾವು ಸ್ಪೆಸಿಫಿಕ್ ಆಗಿ ನೋಡಬೇಕಾಗ್ತದೆ. ಸೊ ಹಾಗಾಗಿ ಮುಖ್ಯವಾಗಿ ನಮಗೆ ಟೈಪ್ 1 ಮತ್ತು ಟೈಪ್ 2 ಡಯಾಬಿಟಿಸ್ ತುಂಬಾ ಇಂಪಾರ್ಟೆಂಟ್. ಸರ್, ಈಗ ಒಂದು ಪೇಷಂಟ್ಗೆ ಡಯಾಬಿಟಿಸ್ ಬಂದಿದೆ ಅಂತ ಹೇಳಲಿಕ್ಕೆ ಯಾವುದೆಲ್ಲ ಲಕ್ಷಣಗಳನ್ನ ಹೇಳ್ಬೋದು? ನಾನು ಆಲ್ರೆಡಿ ಹೇಳಿದೆ, ಈಗ ಡಯಾಬಿಟಿಸ್ ಅಲ್ಲಿ ಸಾಮಾನ್ಯವಾಗಿ ಕೆಲವು ಚಿಹ್ನೆಗಳು ಬರ್ತದೆ. ಏನು ಚಿಹ್ನೆಗಳು ಅಂತ ಹೇಳಿದ್ರೆ, ತುಂಬಾ ಸುಸ್ತಾಗ್ತದೆ, ಅಥವಾ ಪದೇ ಪದೇ ಮೂತ್ರ ಹೋಗ್ತದೆ, ಅದು ತುಂಬಾ ಬಾಯಾರಿಕೆ ಆಗ್ತದೆ, ಅಥವಾ ತುಂಬಾ ಹೊಟ್ಟೆ ಪದೇ ಪದೇ ಊಟ ಮಾಡಬೇಕು ಅಂತ ಅನಿಸ್ತದೆ. ಇದಕ್ಕೆ ನಾವು ಪಾಲಿಪೀಜಿಯಾ, ಪಾಲಿಯೂರಿಯಾ, ಪಾಲಿಡೆಪ್ಸಿಯಾ ಅಂತ ಹೇಳ್ತೇವೆ. ಇದು ಸಾಮಾನ್ಯವಾಗಿ ಕ್ಲಾಸಿಕಲ್ ಸಿಂಪ್ಟಮ್ಸ್ ಆಫ್ ಡಯಾಬಿಟಿಸ್. ಬಟ್ ಈ ಸಿಂಪ್ಟಮ್ಸ್ ಇಟ್ಕೊಂಡು, ಯಾಕೆಂದ್ರೆ ನಾವು ಸಾಮಾನ್ಯವಾಗಿ ನಾವು ವೈದ್ಯರಾಗಿ ನೋಡ್ತಾ ಇದ್ದೇವೆ,
ಈ ಸಿಂಪ್ಟಮ್ಸ್ ಇಟ್ಕೊಂಡು ಯಾವ ಪೇಷಂಟ್ಸು ಆಸ್ಪತ್ರೆಗೆ ಬರೋದಿಲ್ಲ, ಬರೋ ಚಾನ್ಸಸ್ ತುಂಬಾ ಕಡಿಮೆ. ಹಾಗಾಗಿ ಅಕಸ್ಮಾತ್ ಯಾವುದೋ ಪೇಷಂಟು ಮೂತ್ರ ಹೋಗೋ ಜಾಗದಲ್ಲಿ ಪದೇ ಪದೇ ಗಾಯ ಆಗ್ತದೆ, ಅಥವಾ ಕೆಂಪುಗಾಗ್ತದೆ, ಅಥವಾ ತುಂಬಾ ಗಾಯಗಳಾಗ್ತದೆ, ವಾಸಿ ಆಗೋದಿಲ್ಲ, ಅಥವಾ ಪದೇ ಪದೇ ಇನ್ಫೆಕ್ಷನ್ ಆಗ್ತದೆ. ಇನ್ನೂ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೆ ಅದು ಒಂದು ಆನ್ಯುವಲ್ ಚೆಕಪ್ ಇರ್ಬೋದು, ಅಥವಾ ಬೇರೆ ಯಾವುದೋ ಕಾರಣದಿಂದ ಆಸ್ಪತ್ರೆಗೆ ಅಡ್ಮಿಟ್ ಆಗಿರ್ತಾರೆ, ಅಥವಾ ಬೇರೆ ಯಾವುದೋ ಕಾಯಿಲೆಗೆ ಅವರು ಆಸ್ಪತ್ರೆ ಬಂದಿರ್ತಾರೆ, ಅಂತ ಟೈಮಲ್ಲಿ ರಕ್ತದ ಪರೀಕ್ಷೆ ಮಾಡಿಬಿಟ್ಟು ಆ ರಕ್ತದ ಪರೀಕ್ಷೆ ಶುಗರು ಜಾಸ್ತಿ ಇದ್ದಾಗ ನಾವು ಡಯಾಬಿಟಿಸ್ ಉಂಟು ಅಂತ ನಾವು ಹೇಳ್ತೇವೆ. ಹಾಗಾಗಿ ಸಾಮಾನ್ಯವಾಗಿ ಸಿಂಪ್ಟಮ್ಸ್ ಅಂದ್ರೆ ತುಂಬಾ ಸುಸ್ತಾಗೋದು, ತುಂಬಾ ಪದೇ ಪದೇ ಇನ್ಫೆಕ್ಷನ್ ಆಗೋದು ಅಂತ ಅದು ಸಾಮಾನ್ಯ ಸಿಂಪ್ಟಮ್ಸ್ ಅದು. ಬಟ್ ಆ ಥರ ಡಿಟೆಕ್ಷನ್ ಆಗೋದು ಆ ಸಿಂಪ್ಟಮ್ಸ್ಗೆ ನಾವು ಕಾಯಬಾರ್ದು. ಆ ಸಿಂಪ್ಟಮ್ಸ್ಗೆ ಕಾಯ್ತಾ ಕೂತ್ರೆ ನಾವು ಡಯಾಬಿಟಿಸ್ನ ಡಿಟೆಕ್ಟ್ ಮಾಡೋದು ತುಂಬಾ ಲೇಟ್ ಆಗ್ತದೆ, ಅಷ್ಟೊಂದು ಆಲ್ರೆಡಿ ಕಾಂಪ್ಲಿಕೇಶನ್ ಆಗಿರ್ಬೋದು. ಹಾಗಾಗಿ ನಾನು ಹೇಳೋದಿಷ್ಟೇ, ಪ್ರತಿಯೊಬ್ಬ ಅಡಲ್ಟ್ ಪೇಷಂಟ್ಸ್ಗಳು ಅಂದ್ರೆ 40 ವರ್ಷ ಆದ್ಮೇಲೆ, ಇನ್ಫ್ಯಾಕ್ಟ್ ಈಗಿನ ಕಂಡಿರ್ಬೇಕಾದ್ರೆ ಇನ್ನೂ ಕಡಿಮೆ ಮಾಡ್ಬೇಕು ನಾವು, 40 ವರ್ಷ ಆದ್ಮೇಲೆ ಅಟ್ಲೀಸ್ಟ್ ವರ್ಷಕ್ಕೆ ಒಮ್ಮೆ ಆದ್ರೂ ಕೂಡ ನಾವು ಡಯಾಬಿಟಿಸ್ ಉಂಟಾ ಅಂತ ಒಂದು ರಕ್ತ ಪರೀಕ್ಷೆ ಮಾಡಿಸೋದನ್ನ ತುಂಬಾ ಸೂಕ್ತ ಅಂತ ಹೇಳ್ಬಿಟ್ಟು ನಾನು ಭಾವಿಸಿದ್ದೇನೆ. ಸರ್, ಈಗ ಡಯಾಬಿಟಿಸ್ ಅನ್ನುವಂಥದ್ದು ಅನುವಂಶಿಕವಾಗಿ ಬರುವಂತದ್ದ? ಯಾಕಂದ್ರೆ ನೀವು ಹೇಳಿದ್ರಿ ವರ್ಷಕ್ಕೊಮ್ಮೆ ಟೆಸ್ಟ್ ಮಾಡಿಸ್ಬೇಕು, ತಂದೆ ತಾಯಿಗಿದ್ರೆ ಮಕ್ಕಳಿಗೆ ಬರುವಂತ ಚಾನ್ಸಸ್ ಇರ್ತದ? ನಾನು ಆಲ್ರೆಡಿ ಹೇಳಿದೆ, ಈ ಡಯಾಬಿಟಿಸ್ ಅಲ್ಲಿ ಬೇರೆ ಬೇರೆ ವಿಧ ಇದೆ. ಟೈಪ್ 2 ಡಯಾಬಿಟಿಸ್ ಸಾಮಾನ್ಯವಾಗಿ ಅನುವಂಶನಲ್ಲಿ ಸಮ್ ಅಮೌಂಟ್ ಆಫ್ ಅನುವಂಶತೆ ಇದೆ ಟೈಪ್ 2 ಡಯಾಬಿಟಿಸ್ ಅಲ್ಲಿ. ಅಂದ್ರೆ ತಂದೆ ಮತ್ತೆ ತಾಯಿಗೆ ಡಯಾಬಿಟಿಸ್ ಇದ್ರೆ ಸಾಮಾನ್ಯವಾಗಿ 60% ಡಯಾಬಿಟಿಸ್ ಬರ್ತದೆ ಮಕ್ಕಳಿಗೆ. ತಂದೆಗೆ ಮಾತ್ರ ಅಥವಾ ತಾಯಿಗೆ ಮಾತ್ರ ಡಯಾಬಿಟಿಸ್ ಇದ್ರೆ 30% ಡಯಾಬಿಟಿಸ್ ಇರ್ತದೆ. ಇನ್ನು ಕೆಲವು ಜೆನೆಟಿಕ್ ಅಂದ್ರೆ ಮೆಚುರಿಟಿ ಆನ್ಸರ್ ಡಯಾಬಿಟಿಸ್ ಅದು ಆಟೋಸೋಮಲ್ ಡಾಮಿನೆಂಟ್ ಡಿಸಾರ್ಡರ್ಸ್, ಅದು ಅಂತ ಟೈಮಲ್ಲಿ ಅದು ಅನುವಂಶಕ್ಕೆ ಬರ್ತದೆ. ಬಟ್ ಡಯಾಬಿಟಿಸ್ ಅಲ್ಲಿ ಎಸ್ಪೆಷಲಿ ಟೈಪ್ 1 ಡಯಾಬಿಟಿಸ್ ಅಲ್ಲಿ ಅನುವಂಶತೆ ಇಲ್ಲ. ಇಂಪಾರ್ಟೆಂಟ್ ನಮಗೆ ಈ ಡಯಾಬಿಟಿಸ್ಗೆ ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ, ಈಗ ಅನುವಂಶತೆ ಬೇಕೇ ಎಸ್ಪೆಷಲಿ ಟೈಪ್ 2 ನಲ್ಲಿ. ಬಟ್ ಮುಖ್ಯವಾದ ಕಾರಣ ನಾವು ಡಯಾಬಿಟಿಸ್ ಅಲ್ಲಿ ಕಾಣ್ತಾ ಇರೋದು ಅಂತ ಹೇಳಿದ್ರೆ, ಒಂದು ಟೈಪ್ 1 ಡಯಾಬಿಟಿಸ್ ಅಲ್ಲಿ ಅದು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ ವೈರಲ್ ಇನ್ಫೆಕ್ಷನ್ ಇರ್ಬೋದು, ಅಥವಾ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಇರ್ಬೋದು. ಆ ಕಾರಣದಿಂದ ಒಂದು ಆಟೋ ಇಮ್ಯುನಿಟಿ ಅಂತ ಹೇಳ್ತೇವೆ. ಈ ಆಟೋ ಇಮ್ಯುನಿಟಿನಲ್ಲಿ ಬೀಟಾ ಸೆಲ್ಸ್ ಅಂದ್ರೆ ಯಾವುದು ಸೆಲ್ಸ್ ಪ್ಯಾಂಕ್ರಿಯಾಸ್ ಅಲ್ಲಿ ಇನ್ಸುಲಿನ್ ಅನ್ನ ಉತ್ಪತ್ತಿ ಮಾಡ್ತದೆ, ಆ ಸೆಲ್ಸ್ಗಳು ಡಿಸ್ಟ್ರಾಯ್ ಆಗ್ತದೆ. ದಟ್ ಈಸ್ ಕಾಲ್ಡ್ ಆಸ್ ಆಟೋ ಇಮ್ಯೂನ್ ಮೀಡಿಯೇಟೆಡ್ ಡಿಸ್ಟ್ರಕ್ಷನ್ ಆಫ್ ದ ಬೀಟಾ ಸೆಲ್ಸ್. ಆಗ ಅದು ಟೈಪ್ 1 ಡಯಾಬಿಟಿಸ್ ಆಗ್ತದೆ. ಸೊ ಹಾಗಾಗಿ ಅನುವಂಶತೆ ಟೈಪ್ 2 ಡಯಾಬಿಟಿಸ್ ಅಲ್ಲಿ ಉಂಟು, ಟೈಪ್ 1 ಅಥವಾ ಬೇರೆ ಡಯಾಬಿಟಿಸ್ ಅಲ್ಲಿ ಟೈಪ್ ಅಲ್ಲಿ ಉಂಟು, ಬೇರೆ ಟೈಪ್ ಅಲ್ಲಿ ಅನುವಂಶತೆ ಅಷ್ಟು ಅನ್ವಯಿಸೋದಿಲ್ಲ. ಸರ್, ಈಗ ಇನ್ನೊಂದು ಕೇಳಬರುವಂತದ್ದು ಡಯಾಬಿಟಿಸ್ ಅನ್ನುವಂಥದ್ದು, ಪ್ರೀ ಡಯಾಬಿಟಿಸ್, ಇದ್ರ ಟೆಸ್ಟ್ ಯಾವುದೆಲ್ಲ, ಅದರ ಅನುಕೂಲಗಳೇನು? ನಾನು ಹೇಳ್ಬೇಕು ಅಂತ ಹೇಳಿದ್ರೆ, ಈಗಿನ ಒಂದು ಕಾಲದಲ್ಲಿ ಆಸ್ ಆನ್ ಟುಡೇ 2025ನೇ ಇಸ್ವಿ, ಇಂಡಿಯಾ ಚೈನಾಕ್ಕಿಂತ ನಾವು ಹಿಂದೆ ಇದ್ದೇವೆ. ಮುಂಚೆ ನಾವು ಅದಕ್ಕಿಂತ ಮುಂದೆ ಇದ್ವಿ, ಈಗ ಸ್ವಲ್ಪ ಹಿಂದೆ ಬಿದ್ದಿದ್ದೇವೆ ಡಯಾಬಿಟಿಸ್ನಲ್ಲಿ. ಈ ಡಯಾಬಿಟಿಸ್ ಅಲ್ಲಿ ಮುಂದೆ ಹಿಂದೆ ಬಿದ್ದರೆ ಅಂತ ಹೇಳಿದ್ರೆ, ಈ ಸಾಮಾನ್ಯವಾಗಿ ನಮ್ಮ ಇಂಡಿಯಾದಲ್ಲಿ ಇವತ್ತು ಆಸ್ ಆನ್ ಟುಡೇ ಅರೌಂಡ್ 10-10.5 ಕೋಟಿ ಡಯಾಬಿಟಿಸ್ ರೋಗಿಗಳಿದ್ದಾರೆ. ಸುಮಾರು 14 ಕೋಟಿ ಫ್ರೀ ಡಯಾಬಿಟಿಸ್ ಅಂತ ಇದ್ದಾರೆ. ಅಂದ್ರೆ ಡಯಾಬಿಟಿಸ್ ಮತ್ತೆ ಫ್ರೀ ಡಯಾಬಿಟಿಸ್. ಈ ಫ್ರೀ ಡಯಾಬಿಟಿಸ್ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ನಮಗೆ. ಯಾಕೆ ಅಂತ ಹೇಳಿದ್ರೆ, ನಾವು ಈಗಿನ ಕಾಲದಲ್ಲಿ ನಾವು ಮುಂದೆ ಡಯಾಬಿಟಿಸ್ ಕಂಟ್ರೋಲ್ ಬರಬಾರ್ದು, ಡಯಾಬಿಟಿಸ್ ಅಂದ್ರೆ ಡಯಾಬಿಟಿಸ್ ಬರದೇ ಬಾರ್ದು ನಮಗೆ, ಆ ಥರ ಮಾಡಬೇಕು ಅಂತ ಹೇಳಿದ್ರೆ ಈ ಪ್ರೀ ಡಯಾಬಿಟಿಸ್ ಸ್ಟೇಜ್ ಅಲ್ಲಿ ನಾವು ಅದನ್ನ ಡಯಾಬಿಟಿಸ್ನ ಡಿಟೆಕ್ಟ್ ಮಾಡಬೇಕಾಗ್ತದೆ. ಈ ಪ್ರೀ ಡಯಾಬಿಟಿಸ್ ಸ್ಟೇಜ್ ಅಲ್ಲಿ ಡಯಾಬಿಟಿಕ್ನ ಡಿಟೆಕ್ಟ್ ಮಾಡ್ಕೊಂಡ್ರೆ ಅಟ್ಲೀಸ್ಟ್ ಇಫ್ ನಾಟ್ 100% ಪಾಸಿಬಲ್, ಅಂದ್ರೆ ನಾವು 100ಕ್ಕೆ 100 ಸಕ್ಸೀಡ್ ಆಗದೆ ಇರ್ಬೋದು, ಟು ಸರ್ಟನ್ ಎಕ್ಸ್ಟೆಂಟ್ ಆ ಡಯಾಬಿಟಿಸ್ ಬರೋದನ್ನ ತಡೆಗಟ್ಟಬಹುದು ಅಥವಾ ನಿಧಾನ ಮಾಡಬಹುದು. ದಟ್ ಈಸ್ ಕಾಲ್ಡ್ ಆಸ್ ಆಲ್ಟಿಂಗ್ ದ ಪ್ರೋಗ್ರೆಷನ್ ಆಫ್ ಪ್ರೀ ಡಯಾಬಿಟಿಸ್ ಟು ಡಯಾಬಿಟಿಸ್ ಅಂತ ಹೇಳ್ತೇವೆ. ಸೊ ಹಾಗಾಗಿ ಈ ಪ್ರೀ ಡಯಾಬಿಟಿಸ್ ಅಂತ ಹೇಳಿದ್ರೆ ಅದೊಂದು ಕೆಲವೊಂದು ಕ್ರೈಟೀರಿಯಾಗಳನ್ನ ನಾವು ಇಟ್ಕೊಂಡಿದ್ದೆ. WHO ಹೇಳಿದೆ ಇಂತಿಂತವರಿಗೆ ನಾವು ಪ್ರೀ ಡಯಾಬಿಟಿಸ್ ಅಂತ ಲೇಬಲ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಅಕಸ್ಮಾತ್ ಫಾರ್ ಎಕ್ಸಾಂಪಲ್ ಫಾಸ್ಟಿಂಗ್ ಶುಗರ್, ಖಾಲಿ ಹೊಟ್ಟೆ, ನಾನು ಆಲ್ರೆಡಿ ಹೇಳಿದೆ, ಖಾಲಿ ಹೊಟ್ಟೆದು ಶುಗರು 110ಕ್ಕಿಂತ ಜಾಸ್ತಿ ಇದ್ದು 124ವರೆಗೂ ಅದು ನಾವು ಫಾಸ್ಟಿಂಗ್ ಬ್ಲಡ್ ಶುಗರ್ ಜಾಸ್ತಿ ಪ್ರೀ ಡಯಾಬಿಟಿಸ್ ಅಂತ ಹೇಳ್ತೇವೆ. ಪೋಸ್ಟ್ಪಾಂಡಿಲ್ ಬ್ಲಡ್ ಶುಗರ್ 140ಕ್ಕಿಂತ ಜಾಸ್ತಿ ಇದೆ, 199ಕ್ಕಿಂತ ಕಡಿಮೆ ಇದೆ, ಅದು ನಾವು ಪ್ರೀ ಡಯಾಬಿಟಿಸ್ ಅಂತ ಹೇಳ್ತೇವೆ. HbA1c 5.6ಕ್ಕಿಂತ ಮೇಲೆ ಇದೆ, 6ಕ್ಕಿಂತ ಕೆಳಗಡೆ ಇದೆ, 6.4ಕ್ಕಿಂತ ಕೆಳಗಡೆ ಇದೆ, ಅದು ನಾವು ಪ್ರೀ ಡಯಾಬಿಟಿಸ್ ಅಂತ ಹೇಳ್ತೇವೆ. ಅಂದ್ರೆ ಅದನ್ನ ಡಯಾಬಿಟಿಸ್ ಅಂತ ನಾವು ಲೇಬಲ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅಟ್ ದ ಸೇಮ್ ಟೈಮ್ ನಾರ್ಮಲ್ ಅಂತಲೂ ಹೇಳಲಿಕ್ಕೆ ಆಗೋದಿಲ್ಲ. ಇದನ್ನ ನಾವು ಪ್ರೀ ಡಯಾಬಿಟಿಸ್ ಅಂತ ಹೇಳ್ತೇವೆ. ಈ ಪ್ರೀ ಡಯಾಬಿಟಿಸ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಈ ಒಂದು ಘಟ್ಟದಲ್ಲಿ ನಾವು ಪ್ರೀ ಡಯಾಬಿಟಿಸ್ ಘಟ್ಟದಲ್ಲಿ ಒಂದು ಡಯಾಬಿಟಿಸ್ನ ಡಿಟೆಕ್ಟ್ ಮಾಡಿದ್ರೆ ಅಂತ ಟೈಮಲ್ಲಿ ಅದನ್ನ ಡಯಾಬಿಟಿಸ್ ಆಗಿ ಕನ್ವರ್ಟ್ ಆಗೋದನ್ನ ನಾವು ತಪ್ಪಿಸ್ಬೋದು. ಮುಖ್ಯವಾಗಿ ಅದರ ಪೇಷಂಟ್ಸ್ಗೆ ಅಗ್ರೆಸಿವ್ ಡೈಟ್ ಕಂಟ್ರೋಲ್, ಅಂದ್ರೆ ಊಟದಲ್ಲಿ ಅಡ್ವೈಸ್ ಮಾಡೋದಕ್ಕಿಂತ ಊಟ ಫಾಲೋ ಮಾಡೋದಕ್ಕಿಂತ
ನೆಕ್ಸ್ಟ್ ಇಂಪಾರ್ಟೆಂಟ್ ಅಂದರೆ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋದ್ರಿಂದ, ಅಥವಾ ಸೆಲೆಕ್ಟೆಡ್ ಇಂಡಿವಿಜುವಲ್ಸ್ ಕೆಲವು ಮೆಡಿಸಿನ್ ಕೊಡೋದ್ರಿಂದ ಅಟ್ಲೀಸ್ಟ್ ಈ ಡಯಾಬಿಟೀಸ್ನ ಒಂದು 5 ವರ್ಷ ನಾವು ಪೋಸ್ಟ್ಪೋನ್ ಮಾಡ್ಬೋದು. ಈಗ ನೀವು ಕೇಳ್ತೀರಿ ಪ್ರೀ ಡಯಾಬಿಟಿಸ್ ಇಂದ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಒಂದು ಡಯಾಬಿಟಿಸ್ ಬರೋದನ್ನ ತಡೆಗಟ್ಬೋದು. ಬರೀ ಡಯಾಬಿಟಿಸ್ ಬರೋದನ್ನ ತಡೆಗಟ್ಟೋದಷ್ಟೇ ಅಲ್ಲ, ಈ ಡಯಾಬಿಟಿಸ್ ಇಂದ ಏನು ಕಾಂಪ್ಲಿಕೇಶನ್ಸ್ ಬರ್ತದೆ ಅದನ್ನು ಕೂಡ ನಾವು ಈ ಪ್ರೀ ಡಯಾಬಿಟಿಸ್ ಇದರಲ್ಲಿ ನಾವು ಕಂಡುಹಿಡಿಯೋದ್ರಿಂದ ತಡೆಗಟ್ಟಲಿಕ್ಕೆ ನಾವು ಭಾವಿಸ್ತೇವೆ. ಹಾಗಾಗಿ ನಾನು ಜನಸಾಮಾನ್ಯರಿಗೆ ಇಷ್ಟೇ ಹೇಳೋದು, ಬರೀ ಡಯಾಬಿಟಿಸ್ ಇಂಪಾರ್ಟೆಂಟ್ ಅಲ್ಲ, ಪ್ರೀ ಡಯಾಬಿಟಿಸ್ ಕೂಡ ಇಂಪಾರ್ಟೆಂಟು. ಆಸ್ ಆನ್ ಟುಡೇ ನಮ್ಮ ಇಂಡಿಯಾದಲ್ಲಿ ಸುಮಾರು 14 ಕೋಟಿ ಪ್ರೀ ಡಯಾಬಿಟಿಸ್ ಇದ್ದಾರೆ ಅಂತ ಹೇಳಿದ್ರೆ, ಡಯಾಬಿಟಿಸ್ ರೋಗಿಗಳಿಗಿಂತ ಪ್ರೀ ಡಯಾಬಿಟಿಸ್ ರೋಗಿಗಳು ಜಾಸ್ತಿ ಇದ್ದಾರೆ. ನಾವು ಅಲ್ಲಿ ಇಂಟರ್ವೆನ್ಷನ್ ಮಾಡೋದ್ರಿಂದ ಡಯಾಬಿಟಿಸ್ ಬರೋದನ್ನ ಖಂಡಿತವಾಗ್ಲೂ ನಾವು ತಡೆಗಟ್ಟಬಹುದು ಅಂತ ನಾನು ಒಂದು ಭಾವಿಸಿದ್ದೇನೆ. ಸರಿ, ಒಂದು ಪೇಷಂಟ್ಗೆ ಡಯಾಬಿಟಿಸ್ ಅನ್ನುವಂಥದ್ದು ಮಧುಮೇಹ ಬಂದ ಮೇಲೆ ಅದರಿಂದ ಆಗುವ ದುಷ್ಪರಿಣಾಮಗಳೇನು? ನಾನು ಫಸ್ಟ್ ಅನುಶ್ರೀ ಅವರೇ ನಾನು ಇದನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನಂತ ಹೇಳಿದ್ರೆ, ಈ ಡಯಾಬಿಟಿಸ್ ಉಂಟಾ ಅಂತ ಫಸ್ಟ್ ಪರಿಶೀಲನೆ ಮಾಡಬೇಕಾಗ್ತದೆ. ಯಾರಿಗೆ ಪರಿಶೀಲನೆ ಮಾಡಬೇಕು ಅದು ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ, ದುಷ್ಪರಿಣಾಮಗಳು ನಿಮ್ಮ ಕ್ವಶನ್ ತುಂಬಾ ಸಮಂಜಸ ಇದೆ, ಬಟ್ ಯಾರಿಗೆ ಪರೀಕ್ಷೆ ಮಾಡಬೇಕು ಅದು ತುಂಬಾ ಇಂಪಾರ್ಟೆಂಟ್. ಈಗ ಫಾರ್ ಎಕ್ಸಾಂಪಲ್, ತಂದೆ ತಾಯಿಗೆ ಡಯಾಬಿಟಿಸ್ ಇದೆ ಅಂತ ಟೈಮಲ್ಲಿ ನಾವು 25 ವರ್ಷಕ್ಕೆ ಡಯಾಬಿಟಿಸ್ ಉಂಟಾ ಅಂತ ಚೆಕಪ್ ಮಾಡಿ ಶುರು ಆಗ್ತದೆ. ಅಥವಾ ಯಾರಿಗಾದ್ರೂ ಬೊಜ್ಜು ದೇಹ ಇದೆ, ಅಂದ್ರೆ ಅಗತ್ಯಕ್ಕಿಂತ ಬಾಡಿ ದೇಹ ತುಂಬಾ ದಪ್ಪ ಇದ್ದಾರೆ ಅಂತ ಟೈಮಲ್ಲಿ ಡಯಾಬಿಟಿಸ್ ಉಂಟಾ ಅಂತ ನೋಡ್ಬೇಕಾಗ್ತದೆ. ಅಥವಾ ಗರ್ಭಾವಸ್ಥೆಯಲ್ಲಿ ಡಯಾಬಿಟಿಸ್ ಬರ್ತದೆ ಅಂತ ಟೈಮಲ್ಲಿ ಅಟ್ಲೀಸ್ಟ್ ವರ್ಷಕ್ಕೊಮ್ಮೆ ಡಯಾಬಿಟಿಸ್ ಉಂಟಾ ಅಂತ ಚೆಕಪ್ ಮಾಡಬೇಕಾಗ್ತದೆ. ಅಥವಾ ಯಾರಿಗಾದ್ರೂ ಸಣ್ಣ ಪ್ರಾಯದಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತದೆ ಅಥವಾ ಸ್ಟ್ರೋಕ್ ಆಗ್ತದೆ ಅಂತ ಟೈಮಲ್ಲಿ ಡಯಾಬಿಟಿಸ್ ಉಂಟಾ ಅಂತ ನೋಡ್ಬೇಕಾಗ್ತದೆ. ಅಂದ್ರೆ ಯಾರಿಗೆ ನಾವು ಡಯಾಬಿಟಿಸ್ ಪರೀಕ್ಷೆಗಳನ್ನ ಮಾಡಬೇಕು? ಇನ್ಫ್ಯಾಕ್ಟ್ ಹೇಳ್ಬೇಕು ಅಂತ ಹೇಳಿದ್ರೆ, ನಮ್ಮ ಇಡೀ ದೇಶದ ಎಲ್ಲ 18 ವರ್ಷದ ಮೇಲ್ಪಟ್ಟ ಎಲ್ಲಾ ಬಾಂಧವರಿಗೂ, ಎಲ್ಲ ನಮ್ಮ ಏನ್ ಹೇಳ್ತೇವೆ ಜನಸಾಮಾನ್ಯರಿಗೆ ಪರೀಕ್ಷೆ ಮಾಡೋದು ತುಂಬಾ ಸೂಕ್ತ. ಯಾಕೆಂದ್ರೆ ಅಷ್ಟು ವೇಗದಲ್ಲಿ ನಾವು ಡಯಾಬಿಟಿಸ್ ಹೋಗ್ತಾ ಇದ್ದೇವೆ. ಬಟ್ ಆದ್ರೂ ಅದನ್ನ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಅದು ಸರ್ಕಾರಕ್ಕೆ ಸಾಕಷ್ಟು ಕಮಿಟ್ಮೆಂಟ್ ಕೂಡ ಆಗ್ತದೆ. ಸೊ ಹಾಗಾಗಿ ಅಟ್ಲೀಸ್ಟ್ ಕೆಲವೊಂದು ಯಾರಿಗೆ ಡಯಾಬಿಟಿಸ್ ತುಂಬಾ ಜಾಸ್ತಿ ಚಾನ್ಸಸ್ ಇದೆ ಅಂತವರಿಗೆ ಪರೀಕ್ಷೆ ಮಾಡೋದು ತುಂಬಾ ಒಳ್ಳೆಯದು. ಮತ್ತೆ ಇನ್ನೊಂದು ಕೇಳಿದ್ರಿ, ಸರ್ ಡಯಾಬಿಟಿಸ್ ಯಾಕೆ ಬೇಕು, ಯಾಕೆ ನಾವು ಕಾಂಪ್ಲಿಕೇಶನ್ ಯಾಕೆ ಬರ್ತದೆ ಅಂತ ಹೇಳ್ಬಿಟ್ಟು, ನಾನು ಆಲ್ರೆಡಿ ಹೇಳಿದೆ, ಈ ಡಯಾಬಿಟಿಸ್ ದುಷ್ಪರಿಣಾಮಗಳನ್ನ ನಾವು ಯಾವಾಗ್ಲೂ 2 ವಿಧಗಳಾಗಿ ವಿಂಗಡಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಒಂದು, ಡಯಾಬಿಟಿಸ್ನ ಸ್ವಲ್ಪ ಬೇಗ ಅಂದ್ರೆ ಇಮಿಡಿಯೇಟ್ಲಿ ಕಾಂಪ್ಲಿಕೇಶನ್ ಬರ್ತದೆ. ಇನ್ನೊಂದು ಡಿಲೈಡ್ ಕಾಂಪ್ಲಿಕೇಶನ್ಸ್, ಸಾಮಾನ್ಯವಾಗಿ ಒಂದು 4 ವರ್ಷ ಅಥವಾ 5 ವರ್ಷ. ಇದು ಆರ್ಬಿಟ್ರಿ ಟೈಮ್. ನಾನು ಹೇಳ್ತಾ ಇದ್ದೀನಿ ಮತ್ತೆ ಏನ್ ಜನಸಾಮಾನ್ಯರಿಗೆ ಡಯಾಬಿಟಿಸ್ ಎತ್ತುಂಟು ಅಂತ ಕಂಡಾದ್ರೆ ಆ ಕಾಂಪ್ಲಿಕೇಶನ್ ಇವತ್ತೂ ಇರ್ಬೋದು. ಬಟ್ ಯೂಶಲಿ ನಾನು ಹೇಳ್ತಾ ಇರೋದು ಅಂದ್ರೆ ಇಮಿಡಿಯೇಟ್ಲಿ ಬರೋ ಕಾಂಪ್ಲಿಕೇಶನ್ಸ್ ಏನು ಮತ್ತೆ ಡಿಲೈಡ್ ಬರೋ ಕಾಂಪ್ಲಿಕೇಶನ್ಸ್ ಏನು. ಈಗ ಇಮಿಡಿಯೇಟ್ಲಿ ಏನ್ ಕಾಂಪ್ಲಿಕೇಶನ್ ಬರ್ತದೆ ಡಯಾಬಿಟಿಸ್ ರೋಗಿಗಳಲ್ಲಿ? ನಂಬರ್ 1, ಶುಗರ್ ತುಂಬಾ ಜಾಸ್ತಿ ಆಗ್ತದೆ. ಈಗ ಅಕಸ್ಮಾತ್ ಶುಗರ್ ನಾನು ಆಲ್ರೆಡಿ ಹೇಳಿದೆ, ಶುಗರ್ 250 ಇದೆ ಅಂತ ಟೈಮಲ್ಲಿ ಖಂಡಿತವಾಗ್ಲೂ ಡಯಾಬಿಟಿಸ್ ಉಂಟು. ಅದು 400 ಇತ್ತು, 500 ಇತ್ತು, ತುಂಬಾ ಸುಸ್ತಾಗ್ತದೆ, ತುಂಬಾ ಬೆವರುತ್ತಾರೆ, ಡಿಹೈಡ್ರೇಷನ್ ಆಗಿ ಬರ್ತಾರೆ. ಅಥವಾ ಎಸ್ಪೆಷಲಿ ಇನ್ಸುಲಿನ್ ಉತ್ಪತ್ತಿ ಕಡಿಮೆ ಇದ್ದಾಗ ಅದು ಟೈಪ್ 1 ಡಯಾಬಿಟಿಸ್ ಇರ್ಬೋದು ಅಥವಾ ಟೈಪ್ 2 ಡಯಾಬಿಟಿಸ್ ಇರ್ಬೋದು. ಅಂತ ಟೈಮಲ್ಲಿ ಡಯಾಬಿಟಿಕ್ ಕೀಟೋ ಅಸಿಡೋಸಿಸ್ ಅಂತ ಹೇಳ್ತೇವೆ. ಡಯಾಬಿಟಿಕ್ ಕೀಟೋ ಅಸಿಡೋಸಿಸ್ ಅಂತ ಹೇಳಿದ್ರೆ ಶುಗರ್ ತುಂಬಾ ಜಾಸ್ತಿ ಆಗಿ ಸಿವಿಯರ್ ಡಿಹೈಡ್ರೇಷನ್ ಆಗಿ ಪೇಷಂಟು ಕೋಮಾ ಅವಸ್ಥೆಯಲ್ಲೂ ಬರೋ ಚಾನ್ಸಸ್ ಇರ್ತದೆ. ಸೊ ಹಾಗಾಗಿ ಇದು ಇಮ್ಮಿಡಿಯೇಟ್ ಕಾಂಪ್ಲಿಕೇಶನ್. ಇನ್ನೊಂದು ಇಮ್ಮಿಡಿಯೇಟ್ ಕಾಂಪ್ಲಿಕೇಶನ್ ಅಂದ್ರೆ ಡಯಾಬಿಟಿಸ್ ತುಂಬಾ ಜಾಸ್ತಿ ಇದ್ದಾಗ ಎಸ್ಪೆಷಲಿ ಎನಿ ಇನ್ಫೆಕ್ಷನ್, ಅದು ಒಂದು ಸಿಂಪಲ್ ನ್ಯೂಮೋನಿಯಾ ಇರ್ಬೋದು, ಕಾಲಲ್ಲಿ ಗಾಯ ಇರ್ಬೋದು, ಅಥವಾ ಒಂದು ಹಲ್ಲು ಇನ್ಫೆಕ್ಷನ್ ಇರ್ಬೋದು, ತುಂಬಾ ಜಾಸ್ತಿಯಾಗಿ ಬರೋ ಚಾನ್ಸಸ್ ಇರ್ತದೆ. ಸೊ ಇದು ಡಯಾಬಿಟಿಸ್ ಇಂದ ಬರೋ ಅಕ್ಯೂಟ್ ಕಾಂಪ್ಲಿಕೇಶನ್ಸ್. ಈ ಕ್ರಾನಿಕ್ ಕಾಂಪ್ಲಿಕೇಶನ್ಸ್ ಅಂತ ಬಂದಾಗ, ಅಂದ್ರೆ ಸಾಮಾನ್ಯವಾಗಿ ಡಯಾಬಿಟಿಸ್ ದುಷ್ಪರಿಣಾಮಗಳು ಈ ಕ್ರಾನಿಕ್ ಕಾಂಪ್ಲಿಕೇಶನ್ಸ್ ಅಂತ ಬಂದಾಗ ಯೂಶಲಿ 4 ರಿಂದ 5 ವರ್ಷ ಆದ್ಮೇಲೆ ಬರ್ತದೆ. ಈ 4 ರಿಂದ 5 ವರ್ಷ ಬರೋ ಕಾಂಪ್ಲಿಕೇಶನ್ಸ್ ನಾವು 2 ವಿಧಗಳಾಗಿ ವಿಂಗಡಿಸ್ತೇವೆ. ಒಂದು ಅಂತ ಹೇಳಿದ್ರೆ ಮೈಕ್ರೋವ್ಯಾಸ್ಕುಲರ್ ಕಾಂಪ್ಲಿಕೇಶನ್ಸ್, ಇನ್ನೊಂದು ಅಂತ ಹೇಳಿದ್ರೆ ಮ್ಯಾಕ್ರೋವ್ಯಾಸ್ಕುಲರ್ ಕಾಂಪ್ಲಿಕೇಶನ್ಸ್. ಮೈಕ್ರೋವ್ಯಾಸ್ಕುಲರ್ ಕಾಂಪ್ಲಿಕೇಶನ್ಸ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಸಣ್ಣ ರಕ್ತನಾಳಗಳ ಅಸಮರ್ಥತೆ. ಮ್ಯಾಕ್ರೋವ್ಯಾಸ್ಕುಲರ್ ಕಾಂಪ್ಲಿಕೇಶನ್ಸ್ ಅಂತ ಹೇಳಿದ್ರೆ ದೊಡ್ಡ ರಕ್ತನಾಳಗಳ ಅಸಮರ್ಥತೆ. ಯಾಕೆ ಅಂತ ಹೇಳಿದ್ರೆ ಇದು ತುಂಬಾ ಇಂಪಾರ್ಟೆಂಟ್, ನಮಗೆ ಟ್ರೀಟ್ಮೆಂಟ್ ಕೊಡುವಾಗಲೂ ಕೂಡ ತುಂಬಾ ಇಂಪಾರ್ಟೆಂಟ್. ಈ ಮೈಕ್ರೋವ್ಯಾಸ್ಕುಲರ್ ಕಾಂಪ್ಲಿಕೇಶನ್ಸ್ ಅಂತ ಹೇಳಿದ್ರೆ ಡಯಾಬಿಟಿಸ್ ಇಂದ ಕಣ್ಣಿನ ಮೇಲೆ ತೊಂದರೆ ಬರ್ತದೆ, ಕಿಡ್ನಿ ಮೇಲೆ ತೊಂದರೆ ಬರ್ತದೆ, ಮತ್ತೆ ನರಗಳ ಮೇಲೆ ತೊಂದರೆ ಬರ್ತದೆ. ಅದಕ್ಕೆ ನಾವು ಹೇಳ್ತೀವಿ ಡಯಾಬಿಟಿಕ್ ರೆಟಿನೋಪತಿ, ನೆಫ್ರೋಪತಿ ಮತ್ತೆ ನ್ಯೂರೋಪತಿ. ಇದಕ್ಕೆ ನಾವು ಮೈಕ್ರೋವ್ಯಾಸ್ಕುಲರ್ ಕಾಂಪ್ಲಿಕೇಶನ್ಸ್ ಅಂತ ಹೇಳ್ತೇವೆ. ಇದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಒಬ್ಬ ರೋಗಿಗೆ ನಾವು ಡಯಾಬಿಟಿಸ್ ಇಂದ ಕಿಡ್ನಿ ತೊಂದರೆ ಬಂದಿದೆ ಅಂದ್ರೆ ಇಮಿಡಿಯೇಟ್ಲಿ ನಾವು ಅವ್ರಿಗೆ ಕಣ್ಣಿನ ಪರೀಕ್ಷೆ ಮಾಡಿಸ್ಬೇಕು. ಅಥವಾ ಅದೇ ರೋಗಿಗೆ ಅಕಸ್ಮಾತ್ ಕಣ್ಣಿನ ಡಾಕ್ಟರ್ ಹತ್ರ ಹೋಗಿರ್ತಾರೆ, ಕಣ್ಣಿನಲ್ಲಿ ತೊಂದರೆ ಉಂಟು ಅಂತ ಬರ್ತದೆ, ಅಂತ ಟೈಮಲ್ಲಿ ಕಿಡ್ನಿ ತೊಂದರೆ ಉಂಟಂತ ನೋಡ್ಬೇಕು. ಅಂದ್ರೆ ದೀಸ್ ಆರ್ ಆಲ್ ಮೈಕ್ರೋವ್ಯಾಸ್ಕುಲರ್ ತೊಂದರೆ ಆಗಿ ಇದು ಡಯಾಬಿಟಿಸ್ ರೋಗಿಗಳಲ್ಲಿ ಕಾಣಿಸ್ಕೊಳ್ತದೆ. ಇದಕ್ಕೆ ನಾವು ಮೈಕ್ರೋವ್ಯಾಸ್ಕುಲರ್ ಕಾಂಪ್ಲಿಕೇಶನ್ಸ್ ಅಂತ ಹೇಳ್ತೇವೆ.
ಇನ್ಫ್ಯಾಕ್ಟ್ ನಿಮಗೆ ಅಂಕಿ ಅಂಶ ಕೊಡೋದಾದರೆ ನಾವು ಡಯಾಬಿಟಿಕ್ ಪೇಷಂಟ್ಸಲ್ಲಿ ಸಾಮಾನ್ಯವಾಗಿ ಒಂದು 25% 30%ಗೆ ಡಯಾಬಿಟಿಕ್ ನೆಫ್ರೋಪತಿ ಬರ್ತದೆ, 18-20%ಗೆ ಡಯಾಬಿಟಿಕ್ ರೆಟಿನೋಪತಿ ಬರ್ತದೆ, ಸುಮಾರು 10-15%ಗೆ ಡಯಾಬಿಟಿಕ್ ನ್ಯೂರೋಪತಿ ಬರ್ತದೆ. ಸಾಮಾನ್ಯವಾಗಿ ಈ ಒಂದು ತೊಂದರೆಗಳನ್ನು ನಾವು ಒಟ್ಟಿಗೆ ಮಾಡಿ ಪರಿಶೀಲನೆ ಮಾಡೋದ್ರಿಂದ ಆ ತೊಂದರೆಗಳು ಬಂದರೂ ಕೂಡ ಅದು ಜಾಸ್ತಿ ಫಾಸ್ಟ್ ಫಾರ್ವರ್ಡ್, ಅಂದರೆ ತುಂಬ ಜಾಸ್ತಿ ಪ್ರೋಗ್ರೆಸ್ ಆಗೋದನ್ನು ನಾವು ತಪ್ಪಿಸ್ಬೋದು. ದೀಸ್ ಆರ್ ಕಾಲ್ಡ್ ಆಸ್ ಮೈಕ್ರೋವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್ಸ್. ಮ್ಯಾಕ್ರೋವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್ಸ್ ಅಂತ ಹೇಳಿದ್ರೆ ದೊಡ್ಡ ರಕ್ತನಾಳಗಳ ಅಸಮರ್ಥತೆ. ಏನು ದೊಡ್ಡ ರಕ್ತನಾಳಗಳಿಂದ ಏನೇನು ತೊಂದರೆ ಆಗ್ತದೆ? ಸಾಮಾನ್ಯವಾಗಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾವು ನೋಡೋದು ಹೃದ್ರೋಗ, ಹಾರ್ಟ್ ಅಟ್ಯಾಕ್. ಈಗ ನಾವು ಚಿಕ್ಕ ಪ್ರಾಯದಲ್ಲೂ ಕೂಡ ಹಾರ್ಟ್ ಅಟ್ಯಾಕ್ ನೋಡ್ತೇವೆ. ಈಗ ಚಿಕ್ಕ ಪ್ರಾಯದಲ್ಲಿ ಹಾರ್ಟ್ ಅಟ್ಯಾಕ್ ಬಂದಾಗ ಇಂಪಾರ್ಟೆಂಟು ಎರಡೇ ಕಾರಣಗಳು. ಒಂದು ಅಂತ ಹೇಳಿದ್ರೆ ಅದು ಸ್ಮೋಕಿಂಗ್ ಕಾರಣ ಇಂಪಾರ್ಟೆಂಟ್, ಎರಡನೇದು ಡಯಾಬಿಟೀಸ್. ಸೊ ನಮ್ಮ ದೇಶದಲ್ಲಿ ಈಗ ಹೃದ್ರೋಗದಿಂದ ಯಾಕೆ ಇಷ್ಟು ತೊಂದರೆ ಬರ್ತದೆ? ಬೇಸಿಕಲಿ ಬಿಕಾಸ್ ಆಫ್ ಸ್ಮೋಕಿಂಗ್ ಮತ್ತೆ ಡಯಾಬಿಟೀಸ್. ದಟ್ ಕಮ್ಸ್ ಅಂಡರ್ ದಿ ಮ್ಯಾಕ್ರೋವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್ಸ್. ಅಂದ್ರೆ ಮ್ಯಾಕ್ರೋವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್ ಅಂದ್ರೆ ಹೃದ್ರೋಗ, ಅಂದ್ರೆ ಡಯಾಬಿಟಿಸ್ ಇಂದ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಅದು ಒಂದು ಮ್ಯಾಕ್ರೋವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್ಸ್. ಮತ್ತೆ ಎರಡನೇದು ಪೆರಿಫೆರಲ್ ವ್ಯಾಸ್ಕ್ಯುಲರ್ ಡಿಸೀಸ್, ಅಂದ್ರೆ ಕಾಲಲ್ಲಿ ರಕ್ತ ಚಲನೆ ಕಡಿಮೆ ಆಗಿ ಏನಾಗ್ತದೆ ಅಂತ ಹೇಳಿದ್ರೆ ಕಾಲಲ್ಲಿ ಗಾಯ ಆಗ್ಬೋದು, ಗಾಯ ಆಗಿದ್ದು ಬೇಗ ಹೀಲ್ ಆಗೋದಿಲ್ಲ, ಅಥವಾ ಕಾಲಲ್ಲಿ ಅದು ಬ್ಲಾಕ್ ಆಗಿ ಗ್ಯಾಂಗ್ರೀನ್ ಆಗೋ ಚಾನ್ಸಸ್ ಇರ್ತದೆ. ಸೊ ದಟ್ ಇಸ್ ಕಾಲ್ಡ್ ಆಸ್ ಪೆರಿಫೆರಲ್ ವ್ಯಾಸ್ಕ್ಯುಲರ್ ಡಿಸೀಸ್ ಅಂತ ಹೇಳ್ತೇವೆ. ಇನ್ನೊಂದು ಕಾರಣ ಅಂತ ಹೇಳಿದ್ರೆ ಕಾರ್ಡಿಯೋವ್ಯಾಸ್ಕ್ಯುಲರ್, ಸೆರೆಬ್ರೋವ್ಯಾಸ್ಕ್ಯುಲರ್ ಆಕ್ಸಿಡೆಂಟ್ಸ್, ಅಂದ್ರೆ ಸ್ಟ್ರೋಕ್ ಅಂತ ಹೇಳ್ತೇವೆ. ಅದನ್ನ ಮ್ಯಾಕ್ರೋವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್ಸ್ ಅಲ್ಲಿ ಬರ್ತದೆ. ಈ ಸ್ಟ್ರೋಕ್ ಆಗೋದು ಅಂದ್ರೆ ನಮ್ಮ ಕೆರಟಿಡ್ ಆರ್ಟರಿಯಲ್ಲಿ ಬ್ಲಾಕ್ ಆಗೋ ಚಾನ್ಸಸ್ ಇರ್ತದೆ, ಅಥವಾ ನಮಗೆ ಬ್ಲಡ್ ವೆಸಲ್ಸ್ ಸಪ್ಲೈ ಮಾಡ್ತೀವಲ್ಲ ಬ್ರೈನ್ಗೆ, ಅದು ಬ್ಲಾಕ್ ಆಗೋ ಚಾನ್ಸಸ್ ಇರ್ತದೆ. ಅದರಲ್ಲೂ ಕೂಡ ಸ್ಟ್ರೋಕ್ ಆಗೋ ಚಾನ್ಸಸ್ ಇರ್ತದೆ. ಇದಕ್ಕೆ ನಾವು ಮ್ಯಾಕ್ರೋವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್ಸ್ ಅಂತ ಹೇಳ್ತೇವೆ. ಅಂದ್ರೆ ಮೈಕ್ರೋವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್ಸ್ ಅಲ್ಲಿ ಕಿಡ್ನಿ, ನರ ಮತ್ತೆ ಕಣ್ಣು. ಮ್ಯಾಕ್ರೋವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್ಸ್ ಅಲ್ಲಿ ಹೃದ್ರೋಗ, ಪೆರಿಫೆರಲ್ ವ್ಯಾಸ್ಕ್ಯುಲರ್ ಡಿಸೀಸ್ ಮತ್ತೆ ಸ್ಟ್ರೋಕ್ ಅಂತ ಕಾಂಪ್ಲಿಕೇಶನ್ ಬರ್ತದೆ. ಸೊ ಇದ್ರ ಜೊತೆಲಿ ಬೇರೆ ಕಾಂಪ್ಲಿಕೇಶನ್ಸ್ಗಳು, ಡಯಾಬಿಟಿಸ್ ಇಂದ ಹಲ್ಲಿಗೆ ತೊಂದರೆ ಬರ್ಬೋದು, ಅಥವಾ ಆಟೋನಮಿಕ್ ನ್ಯೂರೋಪತಿ ಅಂತ ಹೇಳ್ತೀವಿ, ಸಡನ್ ಕೊಲ್ಯಾಪ್ಸ್ ಆಗ್ತಾರೆ ಪೇಷಂಟ್ಸ್ಗಳು, ಆಟೋನಮಿಕ್ ನ್ಯೂರೋಪತಿ ಬರ್ಬೋದು, ಅಥವಾ ಡಯಾಬಿಟಿಕ್ ಕಾರ್ಡಿಯೋಮೈಪತಿ ಅಂತ ಹೇಳ್ತೀವಿ, ಅದು ಕೂಡ ಬರೋ ಚಾನ್ಸಸ್ ಇರ್ತದೆ. ಸೊ ಹಾಗಾಗಿ ಒಟ್ಟಿನಾರೆ ಹೇಳಬೇಕು ಅಂತ ಹೇಳಿದ್ರೆ ಈ ಡಯಾಬಿಟೀಸು ನಾವು ಅದನ್ನ ಕರೆಕ್ಟಾಗಿ ಕಂಟ್ರೋಲ್ ಮಾಡ್ಕೊಂಡು ಹೋಗಿಲ್ಲ ಅಂದ್ರೆ, ನಿಯಮಿತವಾಗಿ ನಾವು ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಈ ತೊಂದರೆಗಳು ಅನಿವಾರ್ಯ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದು ಕಂಟ್ರೋಲ್ ಬಂದ್ರೆ ತೊಂದರೆಗಳು ಬಂದೇ ಬರ್ತದೆ. ಆ ತೊಂದರೆಗಳನ್ನ ಬರ್ದಂಗೆ ತಡೆಗಟ್ಟಬೇಕು ಅಂದ್ರೆ ನಾವು ಅದನ್ನ ಕಂಟ್ರೋಲ್ ಮಾಡ್ಕೋಬೇಕಾಗ್ತದೆ. 100% ಪ್ರಿವೆಂಟ್ ಮಾಡೋಕ್ಕಾಗದಿದ್ರು ಕೂಡ ಟು ಸರ್ಟನ್ ಎಕ್ಸ್ಟೆಂಟ್ ನಾವು ಅದನ್ನ ಕಡಿಮೆ ಮಾಡ್ಬೋದು. ಅದಕ್ಕೋಸ್ಕರ ನಮ್ಮ ಡಯಾಬಿಟೀಸ್ ರೋಗಿಗಳು ನಾನು ಹೇಳೋದು ಅಷ್ಟೇ, ಏನಂತ ಹೇಳಿದ್ರೆ ಡಯಾಬಿಟೀಸ್ ಇಲ್ಲ ಚೆನ್ನಾಗಿದ್ದೀನಿ ನನಗೇನು ತೊಂದರೆ ಅಂತ ಕೂತ್ಕೋಬೇಡಿ, ಬಂದುಬಿಟ್ಟು ವರ್ಷದೊಂದ್ಸರಿ ಕರೆಕ್ಟ್ ಚೆಕಪ್ ಮಾಡಿಕೊಂಡು ನಿಮ್ಗೆ ಏನಾದರೂ ಕಾಂಪ್ಲಿಕೇಶನ್ ಬಂದಿದೆ ಅಂತ ನೋಡ್ಕೊಳ್ಳಿ. ಕಾಂಪ್ಲಿಕೇಶನ್ ಬಂದಿದ್ರೆ ಅದನ್ನ ಹೇಗೆ ನೀವು ಅದನ್ನ ಟಾರ್ಗೆಟ್ ಮಾಡಬೇಕು, ಹೇಗೆ ಚಿಕಿತ್ಸೆ ಪಡ್ಕೋಬೇಕು ಅಂತ ಬಿಟ್ಟು ನೀವು ವಿಚಾರಿಸ್ಕೊಳ್ಳಿ ಅಂತ ಬಿಟ್ಟು ನಾನು ಡಯಾಬಿಟಿಸ್ ಪೇಷಂಟ್ಸ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಡಯಾಬಿಟಿಸ್ನ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ ಒಂದು ಸಣ್ಣ ವಿರಾಮದ ನಂತರ. ಆರೋಗ್ಯ ಕ್ಷೇತ್ರದಲ್ಲಿ ಅತ್ಯುತ್ತಮ ಗುಣಮಟ್ಟದ ಸೇವೆ ಒದಗಿಸುತ್ತಿರುವ ಎನ್ಎಬಿಎಚ್ ಮತ್ತು ಐಎಸ್ಒ ಪ್ರಮಾಣೀಕೃತ ಉಡುಪಿಯ ಸೂಪರ್ ಸ್ಪೆಷಾಲಿಟಿ ಆದರ್ಶ ಆಸ್ಪತ್ರೆಯಲ್ಲಿ ನುರಿತ ವೈದ್ಯರ ತಂಡ, 200 ಹಾಸಿಗೆಗಳ ಸೌಲಭ್ಯ, ಅತ್ಯಾಧುನಿಕ ಕ್ರಿಟಿಕಲ್ ಕೇರ್ ಯೂನಿಟ್, ಡಯಾಲಿಸಿಸ್ ಸಪೋರ್ಟ್, ಸಿಟಿ ಮತ್ತು ಎಂಆರ್ಐ ಸ್ಕ್ಯಾನ್ ಒಳಗೊಂಡ ಸುಸಜ್ಜಿತ ಪ್ರಯೋಗಾಲಯ, ಔಷಧಾಲಯ, ದಿನದ 24 ಗಂಟೆ ತುರ್ತು ಸೇವೆ, ವಿವಿಧ ವಿಮಾ ಯೋಜನೆಗಳ ಸೌಲಭ್ಯ. ಸಮಗ್ರ ಆರೋಗ್ಯ ಸೇವೆಗಾಗಿ ಸಂಪರ್ಕಿಸಿ ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಹತ್ತಿರ, ಉಡುಪಿ. ವಿರಾಮದ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ಹೇಳಿದ್ರಿ ಹಲವಾರು ಕಾಂಪ್ಲಿಕೇಶನ್ಸ್ ಬರ್ತದೆ ಡಯಾಬಿಟಿಸ್ ಅಲ್ಲಿ ಅಂತ. ಈಗ ಡಯಾಬಿಟಿಸ್ ಬಂದಿದೆಯೋ ಇಲ್ಲವೋ, ಅಥವಾ ಯಾವುದಾದ್ರೂ ಅದ್ರ ಕಂಡುಹಿಡಲಿಕ್ಕೆ ಪರೀಕ್ಷೆಗಳ ಬಗ್ಗೆ ತಿಳಿಸಬಹುದಾ? ಈಗ ನಾನು ಹೇಳಬೇಕು ಅಂತ ಹೇಳಿದ್ರೆ, ಪ್ರತಿ ಒಬ್ಬ ಮಧುಮೇಹ ರೋಗಿ ಅಥವಾ ಡಯಾಬಿಟಿಸ್ ರೋಗಿ ವರ್ಷಕ್ಕೆ ಒಮ್ಮೆ ಅಥವಾ 2 ಸರಿ ಆದರೂ ಕೂಡ ಒಂದು ನಿರಂತರವಾಗಿ ಪರೀಕ್ಷೆಗಳನ್ನು ಮಾಡಬೇಕಾಗ್ತದೆ. ಈಗ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾನು ರಕ್ತ ಪರೀಕ್ಷೆ ಬಗ್ಗೆ ಮಾತಾಡ್ತೇನೆ. ಯಾಕೆಂದರೆ ಡಯಾಬಿಟಿಸ್ ರೋಗಿಗಳು ನಾವು ಮುಂಚೆ ಹೇಗೆ ಮಾಡ್ತಾ ಇದ್ವಿ, ಈಗ ಏನು ಮಾಡ್ತೀವಿ ಅಂತ. ರಕ್ತದ ಪರೀಕ್ಷೆ ತುಂಬ ಇಂಪಾರ್ಟೆಂಟು. ಫಾಸ್ಟಿಂಗ್ ಬ್ಲಡ್ ಶುಗರ್, ಪೋಸ್ಟ್ ಪಾಂಡಲ್ ಬ್ಲಡ್ ಶುಗರ್, HbA1c, ಇದು ಡಯಾಬಿಟೀಸು ಕಂಟ್ರೋಲ್ ಉಂಟಾ ಅಂತ ನೋಡೋಕ್ಕೆ ಪರೀಕ್ಷೆ. ನಾವು ಎಷ್ಟು ಸರಿ ಪರೀಕ್ಷೆ ಮಾಡಬೇಕು, ಅದು ತುಂಬ ಇಂಪಾರ್ಟೆಂಟ್ ಕ್ವಶನು. ಯಾಕೆ ಅಂತ ಹೇಳಿದರೆ
ಸಾಮಾನ್ಯವಾಗಿ ನಾವು ಡಯಾಬಿಟಿಸ್ ಪೇಷಂಟ್ಸಲ್ಲಿ ಡಯಾಬಿಟಿಸ್ ಸ್ಟೇಬಲ್ ಇದ್ದಾಗ, ಎಸ್ಪೆಷಲಿ ಟೈಪ್ 2 ಡಯಾಬಿಟಿಸ್, ಟೈಪ್ 1 ಅಲ್ಲ, ಟೈಪ್ 2 ಡಯಾಬಿಟಿಸಲ್ಲಿ ಪರೀಕ್ಷೆ ಮಾಡಿದಾಗ ನಾವು ಅಟ್ಲೀಸ್ಟ್ ತಿಂಗಳಿಗೊಮ್ಮೆ ಮಾಡಿ ಅಥವಾ 2 ತಿಂಗಳಿಗೊಮ್ಮೆ ಮಾಡಿ, ಡಿಪೆಂಡಿಂಗ್ ಅಪಾನ್ ಅವರ ಶುಗರ್ ಲೆವೆಲ್ಲು ಮತ್ತು HbA1c ಹೇಗುಂಟು ಅದ್ರ ಮೇಲೆ ನಾವು ಡಿಪೆಂಡ್ ಮಾಡ್ತೇವೆ. ಬಟ್ ಇದೇ ಕ್ರೈಟೀರಿಯನ್ನ ನಾವು ಬೇರೆಯವ್ರಿಗೆ ಹೇಳಲಿಕ್ಕೆ ಆಗೋದಿಲ್ಲ. ಈಗ ಅಕಸ್ಮಾತ್ ಡಯಾಬಿಟಿಸ್ ತುಂಬ ಫ್ಲಕ್ಚುಯೇಷನ್ ಇತ್ತು, ಅಂಥ ಟೈಮಲ್ಲಿ ನಾವು ಏನು ಮಾಡ್ತೇವೆ, ನಮ್ಮ ಪೇಷಂಟ್ಸ್ಗಳಿಗೆ ಸೆಲ್ಫ್ ಮಾನಿಟರಿಂಗ್ ಆಫ್ ಬ್ಲಡ್ ಗ್ಲುಕೋಸ್, ನಾವು ಮನೆಯಲ್ಲೇ ಬ್ಲಡ್ ಗ್ಲುಕೋಸ್ ಮಾಡ್ಕೊಳ್ಳಿಕ್ಕೆ ಒಂದು ಗ್ಲೂಕೋಮೀಟರ್ ಕೊಡ್ತೇವೆ. ಅವರಿಗೆ ನಾವು ದಿವಸಕ್ಕೆ ಒಮ್ಮೊಮ್ಮೆ 3 ಸರಿನೂ ಮಾಡಿಸ್ತೇವೆ ಅಥವಾ ವಾರಕ್ಕೆ 3-4 ಸರಿ ಮಾಡ್ತೇವೆ. ಇದು ತುಂಬ ಇಂಪಾರ್ಟೆಂಟು. ಯಾಕೆ ಅಂತ ಹೇಳಿದರೆ, ನಾವು ಅನ್ಲೆಸ್ ಅದರ್ವೈಸ್ ಆ ಡಯಾಬಿಟಿಸ್ ಏನಿದೆ, ನಮ್ಮ ಗ್ಲೈಕಾಲ್ಟೇಟ್ ಹಿಮೋಗ್ಲೋಬಿನ್ ಲೆಸ್ ದೆನ್ 7, FBS ಲೆಸ್ ದೆನ್ 140, ಪೋಸ್ಟ್ ಮಾರ್ಟಮ್ ಲೆಸ್ ದೆನ್ 180, ಅದನ್ನು ನಾವು ಮೇಂಟೈನ್ ಮಾಡಲಿಕ್ಕೆ ಇದು ತುಂಬ ನಿರೀಕ್ಷಿತವಾಗಿ ನಾವು ಮಾನಿಟರಿಂಗ್ ಮಾಡಬೇಕಾಗ್ತದೆ. ಇದು ಬ್ಲಡ್ ಗ್ಲುಕೋಸ್ ಮಾನಿಟರಿಂಗ್ ಅಂತ ಹೇಳ್ತೇವೆ. ಆ ಬ್ಲಡ್ ಗ್ಲುಕೋಸ್ ಟೈಪ್ 1 ಡಯಾಬಿಟಿಸ್ ಅಲ್ಲಿ ವಾರಕ್ಕೊಂದು ಸರಿ, 2 ಸರಿ, 3 ಸರಿ, ನಾನು ಆಲ್ರೆಡಿ ಹೇಳಿದೆ. ಇದನ್ನು ನಾನು ನಿಮ್ಮ ಟಿವಿನಲ್ಲಿ ಕೂತ್ಕೊಂಡು ನಿಮಗೆ ತಿಂಗಳಿಗೊಮ್ಮೆ ಮಾಡಿ, ವಾರಕ್ಕೊಮ್ಮೆ ಮಾಡ್ಲಿಕ್ಕೆ ಕೇಳಕ್ಕಾಗೋದಿಲ್ಲ. ಅದು ಪ್ರತಿಯೊಂದನ್ನು ಕೂಡ ಆ ಒಂದು ಪೇಷಂಟ್ಗೆ ನಾವು ಯಾವ ರೀತಿ ಅಡ್ವೈಸ್ ಮಾಡ್ತೇವೆ ಅದು ತುಂಬ ಇಂಪಾರ್ಟೆಂಟು. ಕೆಲವರಿಗೆ ತಿಂಗಳಿಗೊಮ್ಮೆ ಮಾಡಕ್ಕೆ ಹೇಳ್ಬೋದು, ಯಾಕಂದ್ರೆ ತುಂಬ ಸ್ಟೇಬಲ್ ಡಯಾಬಿಟೀಸ್, ಅವರಿಗೆ ಹಣ ಖರ್ಚು ಮಾಡಿಸೋದು ನನಗೆ ಇಷ್ಟ ಇಲ್ಲ. ಇನ್ನು ಕೆಲವರಿಗೆ ದಿವಸಕ್ಕೆ 3 ಸರಿ 4 ಸರಿ ಮಾಡಬೇಕಾಗ್ಬೋದು, ಯಾಕೆ ಅಂತ ಹೇಳಿದ್ರೆ ಫ್ಲಕ್ಚುಯೇಷನ್ ಇರ್ತದೆ ಶುಗರ್ ಲೆವೆಲ್ಲು. ಸೊ ಅದಕ್ಕೋಸ್ಕರ ನಾವು ಯಾವಾಗ ಮಾಡಬೇಕು ರಕ್ತದ ಸಕ್ಕರೆ ಅಂಶ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಪೇಷಂಟ್ಗೆ ನಾವು ಹೇಳ್ತೇವೆ. ಇದರಲ್ಲಿ ಇನ್ನೊಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅವರೇ, ಒಂದು ಕಂಟಿನ್ಯೂಸ್ ಗ್ಲುಕೋಸ್ ಮಾನಿಟರಿಂಗ್ ಅಂತ ಬಂದಿದೆ ಈಗ, CGM ಅಂತ ಬಂದಿದೆ, ಕಂಟಿನ್ಯೂಸ್ ಗ್ಲುಕೋಸ್ ಮಾನಿಟರಿಂಗ್. ಯಾಕೆ ಅಂತ ಹೇಳಿದ್ರೆ ಈಗೆಲ್ಲ ನಮ್ಮ ಸಮೀಕ್ಷೆಗಳು ಹೇಳ್ತಾ ಇದಾವೆ, ಬರೀ ನೀವು ಫಾಸ್ಟಿಂಗ್ ಶುಗರ್, ಪೋಸ್ಟ್ ಮಾರ್ಟಮ್ ಬ್ಲಡ್ ಶುಗರ್ ಅಲ್ಲ, ಆ ವೇರಿಯಬಿಲಿಟಿ ಆಫ್ ಡಯಾಬಿಟೀಸ್, ಅಂದ್ರೆ ಡಯಾಬಿಟಿಸ್ ವೇರಿಯಬಲ್ ಅಂತ ಹೇಳ್ತೇವೆ. ಈ ಡಯಾಬಿಟೀಸ್ ಶುಗರ್ ಫ್ಲಕ್ಚುಯೇಷನ್ ಇದ್ದಾಗ, ಆ ವೇರಿಯಬಿಲಿಟಿ ಇದ್ದಾಗ ಕಾಂಪ್ಲಿಕೇಶನ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಕಂಟಿನ್ಯೂಸ್ ಗ್ಲುಕೋಸ್ ಮಾನಿಟರಿಂಗ್ ಅಂತ ಹೇಳ್ಬಿಟ್ಟು ಒಂದು ಸಿಸ್ಟಮ್ ಬಂದಿದೆ. ಆ ಕಂಟಿನ್ಯೂಸ್ ಗ್ಲುಕೋಸ್ ಮಾನಿಟರ್ನ ಪದೇ ಪದೇ ಚುಚ್ಚಬೇಕು ಅಂತೇನಿಲ್ಲ, ಅದು ನಿಮಗೆ ಸುಮಾರು ಖರ್ಚಾಗ್ತದೆ. ಒಂದು ಏನಿಲ್ಲ ಅಂದ್ರೆ 15 ದಿವಸಕ್ಕೆ ಒಂದು 5,000 ರೂಪಾಯಿ 6,000 ರೂಪಾಯಿ ಖರ್ಚಾಗ್ತದೆ. ಆದರೆ ಜಸ್ಟ್ ಇಲ್ಲಿ ಹಾಕೊಂಡ್ರು ಸಾಕು, ನಮಗೆ ಕಂಟಿನ್ಯೂಸ್ ಗ್ಲುಕೋಸ್ ಮಾನಿಟರಿಂಗ್ ಸಿಗ್ತದೆ. ಇದು ಗ್ಲುಕೋಸ್ ಮಾನಿಟರಿಂಗ್ ಆಫ್ ದ ಡಯಾಬಿಟಿಸ್. ಎರಡನೇದಂತ ಹೇಳಿದ್ರೆ, ಡಯಾಬಿಟಿಸ್ ಇಂದ ತೊಂದರೆಗಳು ಬಂದಿದೆಯಾ? ನಾನು ಆಲ್ರೆಡಿ ಹೇಳಿದೆ, ಮೈಕ್ರೋವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್ಸ್, ಮ್ಯಾಕ್ರೋವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್ಸ್. ಅಂದ್ರೆ ತೊಂದರೆಗಳು ಬಂದಿದೆಯಾ ಅಂದ್ರೆ ಕಿಡ್ನಿಗೆ ಬಂದಿದೆ ಅಂತ ಏನು ತೊಂದರೆಗಳು ಮಾಡಬೇಕು ಅಂದ್ರೆ, ಕಿಡ್ನಿಗೆ ಬನ್ನಿ ಅಂತ ನೋಡ್ಲಿಕ್ಕೆ ಸಾಮಾನ್ಯವಾಗಿ ನಾವೇನ್ ಮಾಡ್ತೇವೆ, ರಕ್ತ ಸಕ್ಕರೆ, ರಕ್ತದ ಕಿಡ್ನಿ ಪರೀಕ್ಷೆ, ಯೂರಿಯಾ ಮತ್ತೆ ಕ್ರಿಯಾಟಿನಿನ್, ಅದು ತುಂಬಾ ಇಂಪಾರ್ಟೆಂಟು. ಪ್ರತಿ 6 ತಿಂಗಳಿಗೊಮ್ಮೆ ಬೇಡ, ವರ್ಷಕ್ಕೊಮ್ಮೆ ಮಾಡಿದ್ರೆ ಸಾಕು. ಅಕಸ್ಮಾತ್ ಏನಾದ್ರು ಫ್ಲಕ್ಚುಯೇಷನ್ ಇದ್ರೆ ನಾವು 6 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಮಾಡ್ಕೊಳ್ತೇವೆ. ಅದಕ್ಕಿಂತ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಯೂರಿನ್ ಫಾರ್ ಮೈಕ್ರೋ ಆಲ್ಬ್ಯುಮಿನ್. ಇದು ಡಯಾಬಿಟಿಸ್ ರೋಗಿಗಳಲ್ಲಿ ಮೊಟ್ಟ ಮೊದಲ ಇಂಡಿಕೇಟರ್, ನಿಮಗೆ ಡಯಾಬಿಟಿಸ್ ಇಂದ ಕಿಡ್ನಿ ಪ್ರಾಬ್ಲಮ್ ಬಂದಿದೆ ಅಂತ ಹೇಳಲಿಕ್ಕೆ ಮೊಟ್ಟ ಮೊದಲ ಇಂಡಿಕೇಟರ್ ಇದು ಮೈಕ್ರೋ ಆಲ್ಬ್ಯುಮಿನ್. ಈ ಯೂರಿನ್ ಫಾರ್ ಮೈಕ್ರೋ ಆಲ್ಬ್ಯುಮಿನ್ ನ ವರ್ಷಕ್ಕೆ 1 ಸರಿ 2 ಸರಿ ಮಾಡಿ, ಅಕಸ್ಮಾತ್ ಯೂರಿನ್ ಫಾರ್ ಮೈಕ್ರೋ ಆಲ್ಬ್ಯುಮಿನ್ 30 ಮಿಲಿಗ್ರಾಮ್ಗಿಂತ ಜಾಸ್ತಿ ಇದ್ರೆ ಅಂತ ಟೈಮಲ್ಲಿ ನಾವು ಅದನ್ನ ಇಂಟರ್ವೆನ್ಷನ್ ಮಾಡೋದ್ರಿಂದ ಡಯಾಬಿಟಿಸ್ ಕಿಡ್ನಿ ಪ್ರಾಬ್ಲಮ್ಗಳನ್ನ ಮುಂದುವರಿಸಬಹುದು, ಅಂದ್ರೆ ಬರದೇ ಇರೋದಕ್ಕೆ ತಡೆಗಟ್ಟಬಹುದು ಅಥವಾ ನಿಧಾನ ಮಾಡಬಹುದು. ಸೊ ಹಾಗಾಗಿ ಇದು ಇಂಪಾರ್ಟೆಂಟು. ಸೊ ಕಿಡ್ನಿ ಫಂಕ್ಷನ್ ಅಲ್ಲಿ ಯೂರಿನ್ ಮೈಕ್ರೋಸ್ಕೋಪಿ, ಯೂರಿನ್ ಫಾರ್ ಆಲ್ಬ್ಯುಮಿನ್ ಮತ್ತೆ ಯೂರಿಯಾ ಕ್ರಿಯಾಟಿನಿನ್, ಈ ಬಯಾಪ್ಸಿ ಪರೀಕ್ಷೆ, ಅಲ್ಟ್ರಾಸೌಂಡ್ ಪರೀಕ್ಷೆ, ಅದೆಲ್ಲದನ್ನು ಕೂಡ ನಾವು ಡಿಪೆಂಡಿಂಗ್ ಅಪಾನ್ ದ ಪೇಷಂಟ್ ನಾವು ಸಜೆಸ್ಟ್ ಮಾಡ್ತೇವೆ, ಎಲ್ಲರಿಗೂ ಬೇಕಾಗಿಲ್ಲ. ಅದು ಒಂದು ಕಿಡ್ನಿ ಪರೀಕ್ಷೆ. ಎರಡನೇದು ಅಂತ ಹೇಳಿದ್ರೆ ಕಣ್ಣಿನ ಪರೀಕ್ಷೆ. ನಾನು ಪ್ರತಿಯೊಬ್ಬ ಡಯಾಬಿಟಿಸ್ ಪೇಷಂಟ್ಸ್ ಹೇಳಿದಷ್ಟೇ, ಟೈಪ್ 2 ಡಯಾಬಿಟಿಸ್ ಅಂದ್ರೆ ಅಡಲ್ಟ್ ಡಯಾಬಿಟಿಸ್, ಏನು ನಮ್ಮ ಟೈಪ್ 2 ಡಯಾಬಿಟಿಸ್ ಅಂತ ಹೇಳ್ತೇವೆ, ಅವರಿಗೆ ಫಸ್ಟ್ ಡಯಾಬಿಟಿಸ್ ಡಿಟೆಕ್ಟ್ ಆಗಿದೆ ಅಂದ ತಕ್ಷಣ ಎಲ್ಲಾ ಪರೀಕ್ಷೆಗಳನ್ನ ಮಾಡ್ಕೋಬೇಕು. ಕಿಡ್ನಿ ತೊಂದರೆ ಉಂಟಾ, ಕಣ್ಣಿನ ತೊಂದರೆ ಉಂಟಾ, ಹಾರ್ಟಿನ ತೊಂದರೆ ಉಂಟಾ ಅಂತ ಎಲ್ಲ ಪರೀಕ್ಷೆಗಳು ಮಾಡ್ಕೋಬೇಕಾಗ್ತದೆ. ಸೊ ಹಾಗಾಗಿ ಒಂದು ಕಣ್ಣಿನ ಡಾಕ್ಟರ್ ಹತ್ರ ಹೋಗಿ ನಿಮಗೆ ಡಯಾಬಿಟಿಕ್ ರೆಟಿನೋಪತಿ ಉಂಟಾ ಅಂತ ಒಂದು ಪರೀಕ್ಷೆ ಮಾಡಿಸೋದು ಒಳ್ಳೇದು. ಯಾಕೆ ಅಂತ ಹೇಳಿದ್ರೆ, ನಾವು ಪರೀಕ್ಷೆ ಮಾಡಿಸಲಿಲ್ಲ ಅಂದ್ರೆ ಎಷ್ಟೋ ಸರಿ, ಈಗ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಸುಮಾರು ಒಂದು 8-10 ಪೇಷಂಟ್ಸ್ ಅಲ್ಲಿ ನಮ್ಮ ಹತ್ರ ಬಂದು ತಕೊಂಡು ಹೋಗ್ತಾರೆ, ನಾನು ಕಣ್ಣಿನ ಡಾಕ್ಟರ್ ಹತ್ರ ಹೋಗಿ ಅಂತ ಹೇಳಿರ್ತಾನೆ. ಅವ್ರು ಹೇಳ್ತಾರೆ, ಇಲ್ಲ ಸರ್ ಮತ್ತೆ ಬಂದು ಮಾಡ್ತೀನಿ ಅಂತ ಹೇಳ್ತಾರೆ. ಅವತ್ತು ನೈಟೇ ಬ್ಲೈಂಡ್ ಆಗಿ ವಾಪಸ್ ಬರ್ತಾರೆ, ಸರ್ ನೀವು ಹೇಳಿದ್ರಿ ಸರ್, ನಾನು ಕೇಳಲಿಲ್ಲ ಸರ್ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಪ್ರತಿಯೊಬ್ಬ ಡಯಾಬಿಟಿಸ್ ಪೇಷಂಟ್ಸ್ ಕೂಡ 6 ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೊಮ್ಮೆ ಒಂದು ಕಣ್ಣಿನ ಡಾಕ್ಟರ್ ಹತ್ರ ಹೋಗಿ ಡಯಾಬಿಟಿಕ್ ರೆಟಿನೋಪತಿ ಬಂದಿದೆಯಾ ಅಂತ ನೋಡ್ಬೇಕಾಗ್ತದೆ. ಅದೇ ರೀತಿ ವರ್ಷಕ್ಕೊಮ್ಮೆ ನರದ ಪ್ರಾಬ್ಲಮ್ ಇದೆಯಾ, ನರ ದೌರ್ಬಲ್ಯ ಇದೆಯಾ, ಅಂದ್ರೆ ಸ್ಪರ್ಶ ಜ್ಞಾನ ಇದೆಯಾ ಅಂತ ಒಂದು ನೋಡ್ಬೇಕಾಗ್ತದೆ. ಅದಕ್ಕೆ ಸಾಕಷ್ಟು ಪರೀಕ್ಷೆಗಳುಂಟು. ಅಂದ್ರೆ ಡಯಾಬಿಟಿಸ್ ರೋಗಿಗಳಲ್ಲಿ ಒಂದು ಮೈಕ್ರೋ ಫಿಲಮೆಂಟ್ ಅಂತ ಟೆಸ್ಟ್ ಮಾಡ್ತೇವೆ. ಆ ಮೈಕ್ರೋ ಫಿಲಮೆಂಟ್ ಟೆಸ್ಟ್ ಮಾಡಿ ಸಣ್ಣ ಎಷ್ಟು ಬೇಗ ಕಡಿಲಿಕ್ಕಾಗುತ್ತೋ ಅಷ್ಟರಲ್ಲಿ ನಿಮಗೆ ಡಯಾಬಿಟಿಕ್ ನ್ಯೂರೋಪತಿ ಬಂದಿದೆ. ಅದು ತುಂಬಾ ಜಾಸ್ತಿ ಆದಾಗ ನರ್ವ್ ಕಂಡಕ್ಷನ್ ಸ್ಟಡಿ ಮಾಡ್ತೇವೆ. ಸೊ ಅದನ್ನ ನಾವು ವರ್ಷಕ್ಕೊಮ್ಮೆ ಮಾಡಬೇಕಾಗ್ತದೆ. ಇನ್ನು ಈಚೆ ಬಂದ್ರೆ ಮ್ಯಾಕ್ರೋವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್ಸ್, ಹೃದ್ರೋಗ, ಖಂಡಿತವಾಗ್ಲೂ ಹೌದು. ಡಯಾಬಿಟಿಸ್ ಪೇಷಂಟ್ಸ್ ವರ್ಷಕ್ಕೊಮ್ಮೆ ಆದ್ರೂ ಬಂದು ಒಂದು ECG ಪರೀಕ್ಷೆ ಮತ್ತೆ ಎಕೋ ಪರೀಕ್ಷೆ ಮಾಡಿಸ್ಬೇಕು. ECG ಪರೀಕ್ಷೆ ಅಥವಾ ಎಕೋ ಪರೀಕ್ಷೆನಲ್ಲಿ ಏನು ಸಂಶಯ ಬಂದ್ರೆ
ಅಥವಾ ಏನಾದರೂ ಸಿಂಪ್ಟಮ್ಸ್ ಪಾಸಿಟಿವ್ ಇದ್ದರೆ ಅಂಥ ಟೈಮಲ್ಲಿ ಟಿ ಎಮ್ ಟಿ ಅಂದರೆ ಟ್ರೆಡ್ಮಿಲ್ ಮಾಡಬೇಕಾಗ್ತದೆ. ಪ್ರತಿಯೊಬ್ಬ ಪೇಷಂಟ್ಗೂ ಟ್ರೆಡ್ಮಿಲ್ ಅಗತ್ಯ ಇಲ್ಲ, ಬಟ್ ಅಟ್ಲೀಸ್ಟ್ ನಮಗೆ ಡೌಟ್ ಇದ್ದಾಗ ಅಥವಾ ನಮಗೆ ಏನಾದರೂ ಅಗತ್ಯ ಇದೆ ಅಂತ ಅನಿಸಿದಾಗ ಟಿ ಎಮ್ ಟಿ ಪರೀಕ್ಷೆ ಮಾಡಬೇಕಾಗ್ತದೆ. ಇದನ್ನ ವರ್ಷಕ್ಕೆ ಒಮ್ಮೆ ECG ಮತ್ತು ಎಕೋ ಪರೀಕ್ಷೆ ಮತ್ತು ಟಿ ಎಮ್ ಟಿ ಮಾಡಿಸೋದು ಡಯಾಬಿಟಿಸ್ ಪೇಷಂಟ್ಸಲ್ಲಿ ತುಂಬ ಸೂಕ್ತ. ಪೆರಿಫೆರಲ್ ವ್ಯಾಸ್ಕ್ಯುಲರ್ ಡಿಸೀಸ್ ಅಂತ ಆಲ್ರೆಡಿ ಹೇಳಿದೆ. ಅದು ಅಂತ ಹೇಳಿದ್ರೆ ಡಾಪ್ಲರ್ ಟೆಸ್ಟ್ ಅಂತ ಹೇಳ್ತೇವೆ. ಹೇಳ್ಬೇಕು ಅಂತ ಹೇಳಿದರೆ ಒಬ್ಬ ಡಯಾಬಿಟಿಸ್ ತಜ್ಞ, ಅಂದರೆ ಫಾರ್ ಎಕ್ಸಾಂಪಲ್ ನಾನು ಫಿಸಿಷಿಯನ್ ಇದ್ದೇನೆ, ಡಯಾಬಿಟಿಸ್ ರೋಗಿಗಳನ್ನು ತುಂಬ ನೋಡ್ತೇನೆ. ಅಂದರೆ ಡಯಾಬಿಟಾಲಜಿಸ್ಟ್ ನಾವು ಏನು ಮಾಡ್ತೀವಿ ಅಂತ ಹೇಳಿದರೆ, ಮುಖ್ಯವಾಗಿ ಪ್ರತಿಯೊಬ್ಬ ಡಯಾಬಿಟಿಸ್ ಪೇಷಂಟ್ ನೋಡುವಾಗ ನಾವು ಯೂಶಲಿ ಫಸ್ಟ್ ಪಾದ ಚೆಕ್ ಮಾಡ್ತೇವೆ. ಯಾಕೆ ಅಂತ ಹೇಳಿದ್ರೆ ಪಾದದಲ್ಲಿ ರಕ್ತದ ಚಲನೆ ಸರಿ ಉಂಟಾ, ಅಂದರೆ ಪೆರಿಫೆರಲ್ ವ್ಯಾಸ್ಕ್ಯುಲರ್ ಡಿಸೀಸ್ ಉಂಟಾ ಅಂತ. ನಾನು ಪ್ರತಿಯೊಂದು ಪೇಷಂಟು ಕೂಡ ನಾನು ಮುಟ್ಬಿಟ್ಟು ನೋಡ್ತೇನೆ ಪಾದನ. ಎಷ್ಟೋ ಪೇಷಂಟ್ ಪರೀಕ್ಷೆ ಆದಮೇಲೆ ನಮಸ್ಕಾರ ಮಾಡಿ ಮತ್ತೆ ಖಾಲಿ ಇಲ್ಲ ಸರ್ ನಾನು ಪಾದ ಮುಟ್ಟಿದೆ ಅಂತ ಹೋಗ್ತಾರೆ. ಇಟ್ ಈಸ್ ಮೈ ಡ್ಯೂಟಿ ಟು ಚೆಕ್ ಪೆರಿಫೆರಲ್ ವ್ಯಾಸ್ಕ್ಯುಲರ್ ಡಿಸೀಸ್. ಅದೇ ರೀತಿ ಕೆರಟಿಡಲ್ಲಿ ಏನಾದರೂ ಉಂಟಾ ಅಂತ ನೋಡ್ತೇವೆ. ಇಲ್ಲಪ್ಪ ಅದು ಆಗೋದಿಲ್ಲ, ನಾವು ಡಾಪ್ಲರ್ ಟೆಸ್ಟ್ ವರ್ಷಕ್ಕೊಮ್ಮೆ ಒಂದು ಡಾಪ್ಲರ್ ಟೆಸ್ಟ್ ಮಾಡೋದ್ರಿಂದ ಪೆರಿಫೆರಲ್ ವ್ಯಾಸ್ಕ್ಯುಲರ್ ಡಿಸೀಸ್ ಉಂಟಾ ಅಂತ ನೋಡಬೇಕಾಗ್ತದೆ. ಸೊ ಒಟ್ರಾಸಿ ಹೇಳೋದಾದ್ರೆ ನಮ್ಮ ಡಯಾಬಿಟೀಸಿಂದ ಏನೇನು ತೊಂದರೆಗಳು ಬರ್ತದೆ ಆ ತೊಂದರೆಗಳನ್ನ ನಾವು ಚಾಕ್ಔಟ್ ಮಾಡಿಕೊಂಡು ಆ ತೊಂದರೆಗಳು ಬಂದಿದೆಯಾ ಅಂತ ಒಂದು ವರ್ಷಕ್ಕೊಮ್ಮೆ ಚೆಕಪ್ ಮಾಡ್ಕೊಳ್ಳೋದ್ರಿಂದ ನಾವು ಚೆಕಪ್ ಆಗಿದ್ರೆ ಸ್ವಲ್ಪ ಬೇಗ ಕಂಡುಹಿಡಿತೇವೆ, ಅದಕ್ಕೊಂದು ಉತ್ತಮವಾದ ಚಿಕಿತ್ಸೆನ ಕೊಡ್ಬೋದು. ಅದು ಸಣ್ಣ ರೂಪದಲ್ಲಿದ್ದರೆ ಅದನ್ನ ಜಾಸ್ತಿ ಆಗದಂಗೆ ನೋಡ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ಬೋದು. ಹಾಗಾಗಿ ಪ್ರತಿಯೊಬ್ಬ ಡಯಾಬಿಟೀಸ್ ರೋಗಿಗಳು ಕೂಡ ನಾವು ಅದನ್ನ ಆಲ್ರೆಡಿ ಹೇಳಿದೆ, ಅಂದ್ರೆ ಕಿಡ್ನಿ ಟೆಸ್ಟು ಮತ್ತೆ ಆಟು ಪರೀಕ್ಷೆದೆಲ್ಲ ಹೇಳಿದೆ. ಅದ್ರ ಜೊತೆಲಿ ತುಂಬಾ ಇಂಪಾರ್ಟೆಂಟ್ ನಾನು ಹೇಳೋದು ಬರ್ತಾಯಿತು. ಒಂದು ಅಂತ ಹೇಳಿದ್ರೆ ಬ್ಲಡ್ ಪ್ರೆಷರ್. ಡಯಾಬಿಟೀಸ್ ಪೇಷಂಟ್ಸ್ ಅಲ್ಲಿ ಅಂದ್ರೆ ನಾವು ಸಾಮಾನ್ಯ ಏನ್ ಮಾಡ್ತಾರೆ 140-90 ಇದೆ, ಸಣ್ಣ BP ಮಾತ್ರೆ ಆಗ್ತೀನಿ ಅಂದ್ರೆ ನನ್ನ ಪೇಷಂಟ್ಸ್ ಕೇಳಿ, ಇಲ್ಲ ಸರ್ ಆ ಡಾಕ್ಟರ್ ಬೇಡ ಹೇಳಿದ್ದಾರೆ, ಇಲ್ಲ ಸರ್ ನನಗೆ ಈಗಲೇ ಮಾತ್ರೆ ಬೇಕಾ. ತಪ್ಪು. ಡಯಾಬಿಟೀಸ್ ಪೇಷಂಟ್ಸ್ ಅಲ್ಲಿ ಆಪ್ಟಿಮಮ್ ಬ್ಲಡ್ ಪ್ರೆಷರ್ 130/80. 130/80ಕ್ಕಿಂತ ಜಾಸ್ತಿ ಇದ್ರೆ BP ಮಾತ್ರೆ ಶುರು ಮಾಡೋದು ಒಳ್ಳೇದು. ದಟ್ ಇಸ್ ನಂಬರ್ 1. ನಂಬರ್ 2, ನಿಮ್ಮ ಕೊಲೆಸ್ಟ್ರಾಲ್ ಅಂಶ, ರಕ್ತದ ಕೊಬ್ಬಿನ ಅಂಶ ತುಂಬಾ ಇಂಪಾರ್ಟೆಂಟು. ರಕ್ತದ ಕೊಬ್ಬಿನ ಅಂಶ ತುಂಬಾ ಇಂಪಾರ್ಟೆಂಟು. ರಕ್ತದ ಕೊಬ್ಬಿನ ಅಂಶ ಅಂತ ಹೇಳಿದ್ರೆ ನಾವು ಬರೀ ಕೊಲೆಸ್ಟ್ರಾಲ್ ಅಂದ್ರೆ ಟೋಟಲ್ ಕೊಲೆಸ್ಟ್ರಾಲ್, LDL ಕೊಲೆಸ್ಟ್ರಾಲ್, HDL ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್ಸ್ ಅಂತ ನೋಡ್ತೇವೆ. ಅದನ್ನ ನಿಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ ಕೆಟ್ಟ ಕೊಲೆಸ್ಟ್ರಾಲ್ ಮತ್ತೆ ಒಳ್ಳೆ ಕೊಲೆಸ್ಟ್ರಾಲ್, ಇದು ತುಂಬಾ ಇಂಪಾರ್ಟೆಂಟು. ಸೊ ಕೊಲೆಸ್ಟ್ರಾಲ್ ಚೆಕಪ್ ಅನ್ನು ಕೂಡ ಅಟ್ಲೀಸ್ಟ್ ಒನ್ಸ್ ಇನ್ 6 months ಮಾಡಿಸ್ಬೇಕಾಗ್ತದೆ. BP ಚೆಕಪ್ ನ ಪ್ರತಿಯೊಂದು ಡಾಕ್ಟರ್ ವಿಸಿಟ್ ಯಾವಾಗ ಹೋಗ್ತೀರಿ, 3 ತಿಂಗಳಿಗೆ ಹೋಗ್ತೀರಾ, 6 ತಿಂಗಳಿಗೆ ಹೋಗ್ತೀರಾ, ನಿಮ್ಮ ಡಾಕ್ಟರ್ ಯಾವ ರೀತಿ ಸಜೆಸ್ಟ್ ಮಾಡಿದರೆ ಅವಾಗ ಮಾಡಬೇಕಾಗ್ತದೆ. ಸೊ ಅದ್ರ ಜೊತೆಲಿ ಇನ್ನು 2 ಇಂಪಾರ್ಟೆಂಟ್ ಥಿಂಗ್ಸ್ ಅನ್ನ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಅಂತ ಹೇಳಿದ್ರೆ ತೂಕ. ಡಯಾಬಿಟೀಸ್ ಪೇಷಂಟ್ಸ್ನು ವೆಯ್ಟ್ ಅನ್ನು ನೋಡಬೇಕು. ಡಯಾಬಿಟೀಸ್ ತುಂಬಾ ಇಂಪಾರ್ಟೆಂಟು. ಯಾಕೆ ಅಂತ ಹೇಳಿದ್ರೆ ದಿಸ್ ಆರ್ ಆಲ್ ವೆರಿ, ನಾನು ಮತ್ತೆ ಬರ್ತೇನೆ, ವೆಯ್ಟ್ ಇಂಪಾರ್ಟೆಂಟು. ನಿಮ್ಮ ಆದರ್ಶ ದೇಹ ತೂಕವನ್ನು ಮೇಂಟೈನ್ ಮಾಡ್ಕೋಬೇಕಾಗ್ತದೆ. BMI ನ ಮೇಂಟೈನ್ ಮಾಡಬೇಕಾಗ್ತದೆ. ಇನ್ನೊಂದು ಅಂತ ಹೇಳಿದ್ರೆ ಹಿಪ್ ವೇಸ್ಟ್ ರೇಷಿಯೋ, ಅದು ತುಂಬಾ ಇಂಪಾರ್ಟೆಂಟು. ಅದನ್ನು ಕೂಡ ನೀವು ನಿಮ್ಮ ರೋಗಿಗಳ ಹತ್ರ ಕೇಳಿಕೊಂಡು ನಿಮ್ಮ ವೇಸ್ಟ್ ಹಿಪ್ ರೇಷಿಯೋನ ನೀವು ಮಾಡಬೇಕಾಗ್ತದೆ. ಇದು ಸಮಗ್ರ ಡಯಾಬಿಟೀಸ್ ಚೆಕಪ್ ಅಂತ ನಾವು ಹೇಳ್ತೇವೆ. ಸೊ ಸಮಗ್ರ ಡಯಾಬಿಟಿಸ್ ಚೆಕಪ್ ಅಲ್ಲಿ ಬರೀ ಅಂಗಾಂಗಗಳು ಅಷ್ಟೇ ಅಲ್ಲ, ನಿಮ್ಮ ಆದರ್ಶ ದೇಹ ತೂಕವನ್ನು ಮೇಂಟೈನ್ ಮಾಡ್ಕೋಬೇಕು, ಬ್ಲಡ್ ಪ್ರೆಷರ್ನ ಮೇಂಟೈನ್ ಮಾಡ್ಕೋಬೇಕು, ನಿಮ್ಮ ರಕ್ತದ ಕೊಬ್ಬಿನ ಅಂಶವನ್ನ ಮೇಂಟೈನ್ ಮಾಡಬೇಕು, ನಿಮ್ಮ ವೇಸ್ಟ್ ಹಿಪ್ ರೇಷಿಯೋ ಅಥವಾ ಅಬ್ಡಾಮಿನಲ್ ಒಬೆಸಿಟಿ ಅಂತ ಹೇಳ್ತೇವೆ ಅದನ್ನು ಕೂಡ ಮೇಂಟೈನ್ ಮಾಡಬೇಕು. ಯಾಕೆಂತ ಹೇಳಿದ್ರೆ ಎಲ್ಲಾ ಸಮೀಕ್ಷೆಗಳು ಹೇಳ್ತದೆ ನಿಮ್ಮ ಡಯಾಬಿಟೀಸ್ ಕಾಂಪ್ಲಿಕೇಶನ್ ಕಂಟ್ರೋಲ್ ಮಾಡಬೇಕು ಅಂದ್ರೆ ಇಂಪಾರ್ಟೆಂಟು. ಇಟ್ ಇಸ್ ನಾಟ್ ಓನ್ಲಿ ಮ್ಯಾನೇಜಿಂಗ್ ದ ಬ್ಲಡ್ ಶುಗರ್, ಕೋಮಾರ್ಬಿಡ್ ಕಂಡೀಷನ್ಸ್, ನಿಮ್ಮ ತೂಕ ಮತ್ತೆ 2ನೇದು ಬ್ಲಡ್ ಪ್ರೆಷರ್, 3ನೇದು ಕೊಲೆಸ್ಟ್ರಾಲ್, ಇದೆಲ್ಲದನ್ನು ಚೆಕಪ್ ಮಾಡೋದ್ರಿಂದ ಅದೆಲ್ಲದನ್ನು ಕಂಟ್ರೋಲ್ ಇಟ್ಕೊಳ್ಳೋದ್ರಿಂದ ಡಯಾಬಿಟೀಸ್ ಕಾಂಪ್ಲಿಕೇಶನ್ಸ್ಗಳು ಕಡಿಮೆ ಆಗ್ತದೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸರ್, ನೀವಾಗ ಹೇಳಿದ್ರಿ ಆದರ್ಶ ದೇಹ ತೂಕವನ್ನ ಕಾಪಾಡ್ಕೊಳ್ಬೇಕು ಅಂತ ಹೇಳಿ. ಈಗ ಸಾಮಾನ್ಯವಾಗಿರುವಂತದ್ದು ಬೊಜ್ಜು ದೇಹ. ಈ ಬೊಜ್ಜು ದೇಹ ಮತ್ತು ಡಯಾಬಿಟಿಸ್ಗೆ ಏನಾದ್ರೂ ಸಂಬಂಧ ಇದೆಯಾ? ಹೇಳ್ಬೇಕು ಅಂತ ಹೇಳಿದ್ರೆ ಈಗ ನಮ್ಮ ದೇಶ ಅಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲಿ ಈಗ ಇಂಪಾರ್ಟೆಂಟು ಬರ್ನಿಂಗ್ ಪ್ರಾಬ್ಲಮ್ ಇರೋದು ಒಬೇಸಿಟಿ. ಒಬೇಸಿಟಿ ಅಂತ ಹೇಳಿದ್ರೆ ಬೊಜ್ಜು ದೇಹ ಅಂತ ಹೇಳ್ತೇವೆ. ನಮ್ಮ ಇಂಡಿಯಾದಲ್ಲಿ ಆಸ್ ಆನ್ ಟುಡೇ 100ಕ್ಕೆ 35 ಜನ, ಶೇಕಡ 35% ಆಫ್ ದ ಅಡಲ್ಟ್ ಪಾಪ್ಯುಲೇಷನ್ ಆರ್ ಒಬೀಸ್, ಅಂದ್ರೆ ಓವರ್ ವೇಟ್ ಇದ್ದಾರೆ, ಒಬೀಸ್ ಇದ್ದಾರೆ. ಸೊ ಹಾಗಾಗಿ ಒಬೇಸಿಟಿ ತುಂಬಾ ಇಂಪಾರ್ಟೆಂಟ್. ಆದರ್ಶ ದೇಹ ತೂಕವನ್ನು ನಾವು ಮೇಂಟೈನ್ ಮಾಡ್ಕೋಬೇಕು. ಇನ್ಫ್ಯಾಕ್ಟ್ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ಬೇಕು ಅಂತ ಹೇಳಿದ್ರೆ ಈ ಏನು ಬೊಜ್ಜು ದೇಹ ಅಂತ ನಾವು ಹೇಳ್ತಾ ಇದ್ದೇವೆ ಅಥವಾ ಒಬೇಸಿಟಿ ಅಥವಾ ಓವರ್ ವೇಟ್ ಅಂತ ನಾವು ಏನು ಹೇಳ್ತಾ ಇದ್ದೇವೆ, ಈ ಓವರ್ ವೇಟ್ ಹ್ಯಾಸ್ ಬಿಕಮ್ ದಿ ಮದರ್ ಆಫ್ ಸೋ ಮೆನಿ ಡಿಸೀಸಸ್. ಅಂದ್ರೆ ಅದು ತಾಯಿ, ಈಗ ಎಲ್ಲಾ ಕಾಯಿಲೆಗಳಿಗೂ ತಾಯಿ. ನಿಮ್ಮ ಬ್ಲಡ್ ಪ್ರೆಷರ್ಗೂ ಅದೇ ತಾಯಿ, ಡಯಾಬಿಟಿಸ್ಗೂ ಅದೇ ತಾಯಿ, ಕೊಲೆಸ್ಟ್ರಾಲ್ಗೂ ಅದೇ ತಾಯಿ, ಲಿವರ್ ಪ್ರಾಬ್ಲಮ್ಗೂ ಅದೇ ತಾಯಿ. ಸೊ ಹಾಗಾಗಿ
ಅದು ತುಂಬಾ ಇಂಪಾರ್ಟೆಂಟು. ನಿಮ್ಮ ಆದರ್ಶ ದೇಹ ತೂಕವನ್ನು ನಾವು ಮೇಂಟೈನ್ ಮಾಡ್ಕೋಬೇಕಾ, ಆದರ್ಶ ದೇಹ ತೂಕವನ್ನು ಕಾಪಾಡಬೇಕಾಗ್ತದೆ. ಸೊ ಆದರ್ಶ ದೇಹ ತೂಕ ಮುಖ್ಯವಾದ ಕಾರಣ, ಈಗ ನಾವು ಆಲ್ರೆಡಿ ಹೇಳಿದ್ವಿ ಒಬೆಸಿಟಿ. ನಮ್ಮ ಅನುಸೂಯವರು ತುಂಬಾ ಒಳ್ಳೆ ಕ್ವಶನ್ ಕೇಳಿದ್ರು. ಆ ಒಬೆಸಿಟಿ ಅಂತ ಹೇಳಿದ್ರೆ ನಾವು ಅಗತ್ಯಕ್ಕಿಂತ ಜಾಸ್ತಿ ಬೊಜ್ಜು ಇದ್ದಾಗ, ಅಂದ್ರೆ BMI ಕ್ಯಾಲ್ಕುಲೇಷನ್ ಅಂತ ಮಾಡ್ತೇವೆ. ನೀವು ಪ್ರತಿಯೊಬ್ಬರು ಕೂಡ BMI ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು. BMI ಕ್ಯಾಲ್ಕುಲೇಷನ್ ಅಂತ ಹೇಳಿದ್ರೆ ಅಟ್ ಇಸ್ weight in kg divided by height in meter square. weight in kg divided by height in meter square. ಅದನ್ನು ನಾವು BMI ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೇವೆ. ಇನ್ನೂ ಸಿಂಪಲ್ ಕ್ಯಾಲ್ಕುಲೇಷನ್ ಅಂತ ಹೇಳಿದ್ರೆ height minus 100. ಅಂದ್ರೆ ಫಾರ್ ಎಕ್ಸಾಂಪಲ್ ನಾನು 175 ಸೆಂಟಿಮೀಟರ್ ಇದ್ರೆ minus 100 ಅಂದ್ರೆ 175 minus 100 75 kg. ನನ್ನ ಐಡಿಯಲ್ ಬಾಡಿ weight 75 kg ಇರಬೇಕು. ಅಥವಾ BMI ನಮ್ಮ ಇಂಡಿಯನ್ ಕಂಟೆಕ್ಸ್ಟ್ ಅಲ್ಲಿ 25ಕ್ಕಿಂತ ಕೆಳಗಡೆ ಇರಬೇಕು. ಆಗ ಅದು ಆದರ್ಶ ದೇಹ ತೂಕ ಅಂತ ಹೇಳ್ತೇವೆ. ಅದಕ್ಕಿಂತ ಜಾಸ್ತಿ ಆದ್ರೆ, ಈಗ 25ಕ್ಕಿಂತ 28 ಆಯ್ತು ಅಂತ ಇಟ್ಕೊಳ್ಳಿ BMI, ಆಗ ಅದು ಓವರ್ ವೆಯ್ಟ್ ಅಂತ ಹೇಳ್ತೇವೆ. ಮೋರ್ ದೆನ್ 28 ಆದ್ರೆ ಒಬೆಸಿಟಿ ಅಂತ ಹೇಳ್ತೇವೆ. ಸೊ ಹಾಗಾಗಿ ಈ ಆದರ್ಶ ದೇಹ ತೂಕವನ್ನು ಕಾಪಾಡ್ಕೊಳ್ಳೋದ್ರಿಂದ ಅಥವಾ ನಾವು ಬೊಜ್ಜು ದೇಹ ಆಗ್ದಂಗೆ ಮಾಡೋದ್ರಿಂದ ಸುಮಾರು ಕಾಯಿಲೆಗಳನ್ನ ನಾವು ಕಂಟ್ರೋಲ್ ಮಾಡ್ಕೋಬೇಕಾಗ್ತದೆ. ಇನ್ನೊಂದು ನಾನು ಹೇಳೋದು ಮರೆತೆ, ಯಾಕೆಂತ ಹೇಳಿದ್ರೆ ಈಗ ಆಸ್ ಅನ್ ನಾವು ಅಂದ್ರೆ ನಾನು ಮುಂಚೆ ಪ್ರಾಕ್ಟೀಸ್ ಶುರು ಮಾಡುವಾಗ ನಾವು ಲಿವರ್ ಬಗ್ಗೆ ಅಷ್ಟು ಗಮನ ಕೊಡ್ತಾ ಇರಲಿಲ್ಲ. ಈಗ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲಾ ಸಮೀಕ್ಷೆಗಳು ಹೇಳ್ತಾ ಇದೆ ಡಯಾಬಿಟಿಸ್ ಕಿಡ್ನಿಗೆ ಹೇಗೆ ತೊಂದರೆ ಬರ್ತದೆ, ಹಾರ್ಟಿಗೆ ಹೇಗೆ ತೊಂದರೆ ಬರ್ತದೆ, ಅದಕ್ಕೋಸ್ಕರ ಡಯಾಬಿಟಿಸ್ ಇಂದ ಲಿವರ್ ಮೇಲೂ ತೊಂದರೆ ಬರ್ತದೆ. ಮೆಟಬಾಲಿಕಲಿ ಅಸೋಸಿಯೇಟೆಡ್ ಕ್ರಾನಿಕ್ ಲಿವರ್ ಡಿಸೀಸ್, MAALD ಅಂದ್ರೆ ಅದನ್ನ ನಾವು ಹೇಳ್ತೇವೆ ಮೆಟಬಾಲಿಕಲಿ ಅಸೋಸಿಯೇಟೆಡ್ ಲಿವರ್ ಡಿಸೀಸ್ ಅಂತ ಹೇಳ್ತೇವೆ. ಅಂದ್ರೆ ಡ್ರಿಂಕ್ಸ್ ಬಿಟ್ರೆ, ಆಲ್ಕೋಹಾಲ್ ಬಿಟ್ರೆ ನೆಕ್ಸ್ಟ್ ಪ್ರಾಬ್ಲಮ್ ಬೊಜ್ಜು ದೇಹ ಮತ್ತೆ ಡಯಾಬಿಟಿಸ್. ಅದರಿಂದಲೂ ಕೂಡ ಲಿವರ್ ಪ್ರಾಬ್ಲಮ್ ಇರ್ತದೆ. ಅದಕ್ಕೋಸ್ಕರ ಪ್ರತಿಯೊಬ್ಬ ಡಯಾಬಿಟಿಸ್ ಪೇಷಂಟ್ಸ್ ಕೂಡ ಕಿಡ್ನಿಗೆ ಹೇಗೆ ಪರೀಕ್ಷೆ ಮಾಡ್ತೀರಿ ಹಾಗೆ ಲಿವರ್ಗೂ ಕೂಡ ಪರೀಕ್ಷೆ ಮಾಡಬೇಕಾಗ್ತದೆ. ಸೊ ಹಾಗಾಗಿ ಆದರ್ಶ ದೇಹ ತೂಕ ಇವತ್ತು ತುಂಬಾ ಇಂಪಾರ್ಟೆಂಟು. ನಮ್ಮ ಆದರ್ಶ ದೇಹ ತೂಕವನ್ನ ಕರೆಕ್ಟ್ ಮೇಂಟೈನ್ ಮಾಡ್ಕೊಳ್ಳೇಬೇಕು. ಸ್ವಲ್ಪ ಯಾರಾದ್ರೂ ಅಡ್ಡಿ ಇಲ್ಲ, ತುಂಬಾ ಜಾಸ್ತಿ ಆದ್ರೆ ನಾವು ತುಂಬಾ ಬೆಲೆಯನ್ನ ನಾವು ತೆರಬೇಕಾಗ್ತದೆ. ಸೊ ಹಾಗಾಗಿ ಐಡಿಯಲ್ ಬಾಡಿ ವೆಯ್ಟ್ ಅಥವಾ ಲಿಟಲ್ ಬಿಟ್ ಮೋರ್ ದನ್ ದಟ್ ಇಟ್ಸ್ ಓಕೆ, ಬಟ್ ನಾಟ್ ಬಿಕಮ್ ಮೋರ್ ಒಬೀಸ್. ಸರ್, ಇನ್ನೊಂದು ಟೈಪ್ 1 ಮತ್ತು ಟೈಪ್ 2 ಡಯಾಬಿಟಿಸ್ ಹೇಳಿದ್ರಿ. ಅದ್ರ ಜೊತೆಗೆ ಇನ್ನೊಂದು ಸಾಮಾನ್ಯವಾಗಿರುವಂತದ್ದು ಜೆಸ್ಟೇಷನಲ್ ಡಯಾಬಿಟಿಸ್, ಗರ್ಭಾವಸ್ಥೆಯಲ್ಲಿ ಬರುವಂತ ಮಧುಮೇಹ. ಅದರ ಬಗ್ಗೆ ಏನಾದ್ರು ಹೇಳ್ತೀರಾ? ನಾನು ಡಯಾಬಿಟಿಸ್ ಪೇಷಂಟ್ಸ್ಗೆ ಈ ತರ ಒಂದು ಕಮ್ಯುನಿಕೇಶನ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಇಂಟರ್ವ್ಯೂನಲ್ಲಿ ಒಂದು ಜೆಸ್ಟೇಷನಲ್ ಡಯಾಬಿಟಿಸ್ ಅಂದ್ರೆ ಏನು ಅಂತ ಹೇಳ್ಬಿಡ್ತೇನೆ. ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ ಹೇಳಿದ್ರೆ ಅಂದ್ರೆ ಗರ್ಭಿಣಿ ಅವಸ್ಥೆಯಲ್ಲಿ ಡಯಾಬಿಟಿಸ್ ಬರುವಂತದ್ದು, ಇದಕ್ಕೆ ನಾವು ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ ಹೇಳ್ತೇವೆ. ಅಂದ್ರೆ ಅವ್ರಿಗೆ ಮುಂಚೆ ಡಯಾಬಿಟಿಸ್ ಇರೋದೇ ಇಲ್ಲ, ಗರ್ಭಿಣಿ ಆದಾಗ ಡಯಾಬಿಟಿಸ್ ಬರ್ತದೆ, ಅದಕ್ಕೆ ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ ಹೇಳ್ತೇವೆ. ಇದರಲ್ಲಿ ಸ್ವಲ್ಪ ಚೇಂಜ್ ಆಗಿದೆ. ನಾವು ಮುಂಚೆ ಏನ್ ಮಾಡ್ತಾ ಇದ್ವಿ, 18 ವೀಕ್ಸ್ ಆದ್ಮೇಲೆ ಅಂದ್ರೆ ಸೆಕೆಂಡ್ ಟ್ರೈಮ್ಸ್ಟಾರ್ ಅಲ್ಲಿ ನಾವು 18 ವೀಕ್ ಆದ್ಮೇಲೆ ನಾವು ಶುಗರ್ ಉಂಟಾ ಅಂತ ಚೆಕ್ಅಪ್ ಮಾಡ್ತಾ ಇದ್ವಿ. ಅಲ್ಲಿ ಸ್ವಲ್ಪ ವ್ಯಾಲ್ಯೂಸ್ ಕಡಿಮೆ ಆಗ್ತದೆ ಅಂತ ಹೇಳ್ತೇನೆ. ಬಟ್ ಈಗ ಆ ತರ ಟ್ರೆಂಡ್ ಇಲ್ಲ. ಈಗ ನೀವು ಪ್ರೆಗ್ನೆಂಟ್ ಆದ ತಕ್ಷಣ 8 ವೀಕ್ಸ್ ಅಲ್ಲೇ ನಾವು ಡಯಾಬಿಟಿಸ್ ಉಂಟಾ ಅಂತ ಒಂದು ಚೆಕ್ಅಪ್ ಮಾಡಬೇಕಾಗ್ತದೆ. ಅಂದ್ರೆ ಜೆಸ್ಟೇಷನಲ್ ಡಯಾಬಿಟಿಸ್ ಇಂದ ಅರ್ಲಿ ಪ್ರೆಗ್ನೆನ್ಸಿ ಅದನ್ನ ನಾವು ಚೆಕ್ಅಪ್ ಮಾಡ್ಬೇಕಾಗ್ತದೆ. ತುಂಬಾ ಇಂಪಾರ್ಟೆಂಟ್. ಯಾಕೆಂತ ಹೇಳಿದ್ರೆ ಎಲ್ಲಾ ಸಮೀಕ್ಷೆಗಳು ಹೇಳ್ತದೆ ಅಕಸ್ಮಾತ್ ಅಮ್ಮನಿಗೆ ಡಯಾಬಿಟಿಸ್ ಇದ್ರೆ ಮಗುಗೆ ಡಯಾಬಿಟಿಸ್ ಬರೋ ಚಾನ್ಸಸ್ ಜಾಸ್ತಿ. ಅದು ನಾವು ಎಷ್ಟು ಬೇಗ ನಾವು ಕಂಡುಹಿಡಿತೇವೆ ಅಷ್ಟು ಬೇಗ ನಾವು ಪ್ರಿವೆನ್ಷನ್ ಮಾಡೋದ್ರಿಂದ ಆ ಡಯಾಬಿಟಿಸ್ ಮಗು ಆಗೋದನ್ನ ತಪ್ಪಿಸಬಹುದು ಅಂತ ಹೇಳ್ತದೆ. ಸೊ ಅದಕ್ಕೋಸ್ಕರ ಜೆಸ್ಟೇಷನಲ್ ಡಯಾಬಿಟಿಸ್ ಕನ್ವೆನ್ಷನಲಿ 18 ವೀಕ್ ಆದ್ಮೇಲೆ ನಾವು ರಕ್ತದ ಸಕ್ಕರೆ ಅಂಶವನ್ನು ಪರೀಕ್ಷೆ ಮಾಡಿ, ರಕ್ತದ ಸಕ್ಕರೆ ಅಂಶ 110ಕ್ಕಿಂತ ಕೆಳಗಡೆ ಇರಬೇಕು, 90 110ಕ್ಕಿಂತ ಕೆಳಗಡೆ ಇರಬೇಕು. ಅದಕ್ಕಿಂತ ಜಾಸ್ತಿ ಹೋದ್ರೆ ನಾವು ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ ಹೇಳ್ತೇವೆ. ಬಟ್ ಈಗ ಆ ಕ್ರೈಟೀರಿಯಾ ತೆಗೆದುಬಿಟ್ಟು ಅರ್ಲಿ ಜೆಸ್ಟೇಷನಲ್ ಡಯಾಬಿಟಿಸ್ ಅಂದ್ರೆ 8 ವೀಕ್ಸ್ಗೆ ನಾವು ಚೆಕ್ ಮಾಡಬೇಕು. ಆಗ ಮಾತ್ರ ನಾವು ಕಾಂಪ್ಟಿಗೆ ಮಗುಗೆ ಬರುವಂತ ತೊಂದರೆಗಳನ್ನ ಕಂಟ್ರೋಲ್ ಮಾಡಬಹುದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಗರ್ಭಾವಸ್ಥೆಯಲ್ಲಿ ಬರೋ ಡಯಾಬಿಟಿಸ್ಗೆ ಡೆಸ್ಟೇಷನಲ್ ಡಯಾಬಿಟಿಸ್ ಅಂತ ಹೇಳ್ತೇವೆ. ಅದರಲ್ಲಿ ನಾನೇನು ಫಾಸ್ಟಿಂಗ್ ಶುಗರ್ ಪೋಸ್ಟ್ ಮಾಡಲ್ಲ, ಅದು ಇಂಪಾರ್ಟೆಂಟ್. ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಫಾಸ್ಟಿಂಗ್ ಶುಗರ್ ಲೆಸ್ ದೆನ್ 90, ಪೋಸ್ಟ್ ಮಾಡಲ್ ಬ್ಲಡ್ ಶುಗರ್ ಲೆಸ್ ದೆನ್ 110, ಅದು ಆ ಕ್ರೈಟೀರಿಯಾ ನಾವು ಇಟ್ಕೊಳ್ತೇವೆ. ಯಾಕೆಂದ್ರೆ ಆ ಕ್ರೈಟೀರಿಯಾ ಇಟ್ಕೊಂಡು HbA1c ಲೆಸ್ ದೆನ್ 7 ಆಗ ಮೇಂಟೈನ್ ಮಾಡಿದ್ರೆ ಮಾತ್ರ ಡಯಾಬಿಟಿಸ್ ಇಂದ ತಾಯಿಗೆ ಅಥವಾ ಮಗುವಿಗೆ ತೊಂದರೆ ಬರೋದಿಲ್ಲ. ಅಲ್ಲಿ ನಾನು ಆಲ್ರೆಡಿ ಹೇಳಿದೆ, ಇಲ್ಲಿ ಮಾತ್ರ ನಾವು ಬ್ಲಡ್ ಗ್ಲೂಕೋಸ್ನ ಸೆಲ್ಫ್ ಮಾನಿಟರಿಂಗ್ ಹೇಳ್ಬಿಟ್ಟು ಅಟ್ಲೀಸ್ಟ್ ವಾರಕ್ಕೆ 2 ಸರಿ 3 ಸರಿ ಅಥವಾ ದಿವಸಕ್ಕೆ 2 ಸರಿ 3 ಸರಿ ನಾವು ಮಾಡ್ಲಿಕ್ಕೆ ಎಂಕರೇಜ್ ಮಾಡ್ತೇವೆ, ಡಿಪೆಂಡ್ ಅಪಾನ್ ದ ಪೇಷಂಟ್. ಇನ್ನೊಂದು ಹೇಳ್ಬೇಕು ಅಂತ ಹೇಳಿದ್ರೆ, ಅವರ ಕ್ವಶನ್ ಅನ್ನು ತಗೊಂಡು ಹೇಳ್ಬೇಕು ಅಂತ ಹೇಳಿದ್ರೆ, ಕೆಲವೊಂದು ವಾಡಿಕೆ ನನಗೆ ಡಯಾಬಿಟಿಸ್ ಉಂಟು ಮಕ್ಕಳು ಬೇಡ, ಅದು ತಪ್ಪು ಕಲ್ಪನೆ. ಅಂದ್ರೆ ಡಯಾಬಿಟಿಸ್ ಪೇಷಂಟ್ಸ್ ಕೂಡ ಈಗ ಆಲ್ರೆಡಿ ಅವರಿಗೆ ಟೈಪ್ 1 ಡಯಾಬಿಟಿಸ್ ಇದೆ, ಆಲ್ರೆಡಿ ಟೈಪ್ 2 ಡಯಾಬಿಟಿಸ್ ಇದೆ ಅಥವಾ ಬೇರೆ ಯಾವುದೋ ಡಯಾಬಿಟಿಸ್ ಇದೆ, ಅವರು ಕೂಡ ಮದುವೆ ಆಗ್ಬಹುದು ಮತ್ತೆ ಮಕ್ಕಳು ಮಾಡ್ಕೋಬಹುದು. ಯಾಕೆಂತ ಹೇಳಿದ್ರೆ ನಂದು ಎಷ್ಟೋ ಪೇಷಂಟ್ಗಳು
ಅಂದರೆ ಅವ್ರ ಮದುವೆ ಆಗಲಿಕ್ಕೆ ಹಿಂಜರಿದು ಈಗ ನಾವು ಮದುವೆ ಮಾಡಿ ಅವರ ಮಕ್ಕಳು ಡಾಕ್ಟರ್ ಆಗಿದ್ದಾರೆ, ನಂತರ ಬರೋ ಸ್ಟಾಪ್ ಮಾಡಿದ್ದಾರೆ, ಅವ್ರ ಮಕ್ಕಳು ಅವ್ರನ್ನ ಟ್ರೀಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಮುಖ್ಯವಾಗಿ ಡಯಾಬಿಟಿಸ್ ಪೇಷಂಟ್ಸು ಖಂಡಿತವಾಗ್ಲೂ ಪ್ರೆಗ್ನೆಂಟ್ ಆಗಬಾರ್ದು ಅಂತೇನಿಲ್ಲ. ಬಟ್ ಓನ್ಲಿ ಥಿಂಗ್ ಅಂದರೆ ಪ್ರೆಗ್ನೆಂಟ್ ಆಗೋದಕ್ಕಿಂತ ಮುಂಚೆ ಕೆಲವೊಂದು ಜಾಗ್ರತೆಯನ್ನು ಮಾಡ್ಕೋಬೇಕಾಗ್ತದೆ. ನಾವು ಡಯಾಬಿಟಿಸ್ನ ಒಳ್ಳೆ ರೀತಿಯಲ್ಲಿ ಕಂಟ್ರೋಲ್ ಇಟ್ಕೊಂಡು ನಂತರ ಡಯಾಬಿಟಿಸಿಂದ ಏನು ತೊಂದರೆ ಬಂದಿದೆಯಾ, ಎಸ್ಪೆಷಲಿ ನೆಫ್ರೋಪತಿ, ಕಿಡ್ನಿ ತೊಂದರೆ ಅಥವಾ ಕಣ್ಣಿನ ತೊಂದರೆ ಅಂತ ನೋಡಿಕೊಂಡು ಅದ್ಯಾವುದು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದರೆ ಐಡಿಯಲಿ ಇನ್ಸುಲಿನ್ ಹಾಕಿ ಡಯಾಬಿಟಿಸ್ ಕಂಟ್ರೋಲ್ ಮಾಡಿ ಮತ್ತೆ ಪ್ರೆಗ್ನೆಂಟ್ ಆಗೋದು ಒಳ್ಳೆಯದು. ಅಥವಾ ಟೈಪ್ 2 ಡಯಾಬಿಟಿಸ್ ಆಲ್ರೆಡಿ ಮಾತಲ್ಲಿದ್ದಾರೆ, ಪ್ರೆಗ್ನೆಂಟ್ ಆದರೂ ಖಂಡಿತವಾಗ್ಲೂ ತೊಂದರೆ ಇಲ್ಲ, ಖಂಡಿತವಾಗ್ಲೂ ಮಗುನ ತೆಗಿಸ್ಬೇಕು ಅಂತಿಲ್ಲ, ಪ್ರೆಗ್ನೆನ್ಸಿನ ಕಂಟಿನ್ಯೂ ಮಾಡ್ಬೋದು. ಇಮಿಡಿಯೇಟ್ಲಿ ಗೋ ಟು ಎ ಡಾಕ್ಟರ್. ಅದು ಹೋಗ್ಬಿಟ್ಟು ನಿಮ್ದು ಏನು ಅಂತ ಹೇಳಿದರೆ ಅವರು ಅದನ್ನು ಇಲ್ಲ ಟ್ಯಾಬ್ಲೆಟ್ಸಲ್ಲೇ ಕಂಟಿನ್ಯೂ ಮಾಡ್ತೇವೆ, ಯೂಶಲಿ ಕಂಟಿನ್ಯೂ ಮಾಡೋದಿಲ್ಲ, ಬಟ್ ಸಮ್ ಟೈಮ್ಸ್ ಈ ಕಂಟಿನ್ಯೂ, ಇಲ್ಲ ಅಂದರೆ ಇನ್ಸುಲಿನ್ಗೆ ಚೇಂಜ್ ಮಾಡ್ತೇವೆ. ಸೊ ಗರ್ಭಾವಸ್ಥೆ ಡಯಾಬಿಟಿಸಲ್ಲಿ ಸಾಮಾನ್ಯವಾಗಿ ಆ್ಯಸ್ ಆನ್ ಟುಡೇ ಇನ್ಸುಲಿನ್ ಈಸ್ ದ ಬೆಟರ್ ಆಪ್ಷನ್. ಸೊ ಹಾಗಾಗಿ ಇಲ್ಲ ಟೈಪ್ 2 ಡಯಾಬಿಟಿಸ್ ಅವರು ಇನ್ಸುಲಿನ್ ಚೇಂಜ್ ಮಾಡಿ ಕಂಟ್ರೋಲ್ ಮಾಡಿ ಪ್ರೆಗ್ನೆಂಟ್ ಆಗೋದು ಒಳ್ಳೆಯದು. ಇಲ್ಲ ನೀವು ಮಾತ್ರೆಯಲ್ಲಿದ್ದರೂ ಕೂಡ ತೊಂದರೆ ಇಲ್ಲ, ಪ್ರೆಗ್ನೆಂಟ್ ಆದಮೇಲೆ ಮತ್ತೆ ಇನ್ಸುಲಿನ್ ಚೇಂಜ್ ಮಾಡ್ಕೊಳ್ಳೋದು ಒಳ್ಳೆಯದು ಅಲ್ಟಿಮೇಟ್ಲಿ. ಬಟ್ ಶುಗರ್ ವ್ಯಾಲ್ಯೂ ಏನು ನಾರ್ಮಲ್ ಪರ್ಸನ್ಸ್ಗೆ ಏನಿದೆ ಅದಕ್ಕಿಂತ ಗರ್ಭಾವಸ್ಥೆಯಲ್ಲಿ ಇನ್ನೂ ಕಡಿಮೆ ಇಡ್ತೇವೆ. ಯಾಕೆ ಅಂತ ಹೇಳಿದರೆ ಅಲ್ಲಿ ನಾವು ಇಬ್ಬರು ನೋಡ್ತಾ ಇರ್ತೇವೆ, ಒಂದು ತಾಯಿ ನೋಡ್ತಾ ಇರ್ತೇವೆ, ಇನ್ನೊಂದನ್ನ ಮಗು ನೋಡ್ತಾ ಇರ್ತೇವೆ. ಹಾಗಾಗಿ ಸೊ ಡಯಾಬಿಟಿಸ್ ಪೇಷಂಟ್ಸ್ಗೆ ನಾವು ಮದುವೆ ಆಗಬಾರ್ದು, ಡಯಾಬಿಟಿಸ್ ಪೇಷಂಟ್ಸು ಪ್ರೆಗ್ನೆಂಟ್ ಆಗಬಾರ್ದು ಅನ್ನೋದು ತಪ್ಪು ಕಲ್ಪನೆ. ಸೊ ಡಯಾಬಿಟಿಸ್ ಪೇಷಂಟ್ಸ್ನು ನೀವು ಕರೆಕ್ಟಾಗಿ ಡಯಾಬಿಟಿಸ್ನ ಮ್ಯಾನೇಜ್ ಮಾಡಿಕೊಂಡು ನೀವು ವೈದ್ಯರು ಹೇಳಿದ ಮಾತು ಕೇಳಿದರೆ ಈವನ್ ಯು ಕ್ಯಾನ್ ಲೀವ್ ಅಪ್ ಟು 100 years. ದಿಸ್ ಇಸ್ ದಿ ಗೋಲ್ಡನ್ ಮಾರ್ಕ್, ಯು ಹ್ಯಾವ್ ಟು ಟೇಕ್ ಇಟ್. ಸಾಮಾನ್ಯವಾಗಿ ಈಗ ಡಯಾಬಿಟಿಸ್ ಪೇಷಂಟ್ಗೆ ಮಾಡುವಂತ ಚಿಕಿತ್ಸೆಗಳ ಬಗ್ಗೆ ಹೇಳ್ಬೋದಾ? ಅನುಶ್ರೀಯವರೇ, ಈಗ ಡಯಾಬಿಟಿಸ್ ಚಿಕಿತ್ಸೆ ಅಂದಾಗ ತುಂಬ ಬ್ರಾಡ್ ಹೆಡ್ಡಿಂಗ್ ಆಗ್ತದೆ. ನಾನು ಇಷ್ಟಲ್ಲಿ ಪ್ರಯತ್ನ ಮಾಡ್ತೇನೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅಂತ ಹೇಳಿದರೆ ನಾನು ಈ ಕ್ಲಾಸಿಫಿಕೇಶನ್ ಮಾಡ್ತೇನೆ. ಏನಂತ ಹೇಳಿದರೆ ಚಿಕಿತ್ಸೆಯಲ್ಲಿ ಒಂದು ಡಾಕ್ಟರ್ ಕೊಡುವಂಥ ಔಷಧಿಗಳು, ಇನ್ನೊಂದು ಪೇಷಂಟ್ ಏನು ಪ್ರಿಕಾಷನ್ ಮಾಡಬೇಕು ಅಂತ ಬಿಟ್ಟು. ಸೊ ಪೇಷಂಟ್ ಪ್ರಿಕಾಷನ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಈ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಪೇಷಂಟ್ ಎಜುಕೇಷನ್. ಅದು ನಾವು ಪೇಷಂಟ್ಗಳಿಗೆ ಕರೆಕ್ಟಾಗಿ ಎಜುಕೇಷನ್ ಕೊಡಬೇಕು. ಅದಕ್ಕೆ ನಾವು ಡಯಾಬಿಟಿಸ್ ಶಿಕ್ಷಣ ಅಂತ ಹೇಳ್ತೇವೆ. ಎರಡನೇದು ಡೈಟ್ ಕಂಟ್ರೋಲ್, ತುಂಬ ಸ್ಟ್ರಿಕ್ಟ್ ಡೈಟ್ ಕಂಟ್ರೋಲ್ ಮಾಡಬೇಕು. ಡೈಟ್ ಕಂಟ್ರೋಲ್ ಮಾಡದಿದ್ರೆ ಎಷ್ಟೇ ಒಳ್ಳೆ ಉತ್ತಮ ವೈದ್ಯ ಆಗಿದ್ರು ಕೂಡ ನಮ್ಮ ಡಯಾಬಿಟಿಸ್ ಕಂಟ್ರೋಲ್ ಬರೋದಿಲ್ಲ. ಮೂರನೇದು ರೆಗ್ಯುಲರ್ ಎಕ್ಸಸೈಸ್. ಸೊ ಡೈಟ್ ಕಂಟ್ರೋಲ್ ನಾವು ಹೇಳ್ಕೊಡ್ತೇವೆ, ಶಿಕ್ಷಣವನ್ನು ನಾವು ಕೊಡ್ತೇವೆ, ರೆಗ್ಯುಲರ್ ಎಕ್ಸಸೈಸ್. ನನಗಿಲ್ಲ ಸರ್ ಪುರ್ಸೊತ್ತಿಲ್ಲ, ತಪ್ಪು. ರೆಗ್ಯುಲರ್ ಎಕ್ಸಸೈಸ್ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ವಾರದಲ್ಲಿ 150 ನಿಮಿಷ, ಅಟ್ಲೀಸ್ಟ್ 5 days ಇನ್ ಎ ವೀಕ್ ಅವರು ಒಂದು 30 minutes ಫಿಸಿಕಲ್ ವಾಕ್ ಅಥವಾ ಬ್ರಿಸ್ಕ್ ಎಕ್ಸಸೈಸ್, ಅದು ಸೈಕ್ಲಿಂಗ್ ಆಗಿರಲಿ, ಸಟ್ಲ್ಕಾಕ್ ಆಗಿರಲಿ, ಬ್ಯಾಡ್ಮಿಂಟನ್ ಆಗಿರಲಿ, ಕಬಡ್ಡಿ ಆಗಿರಲಿ, ಅದು ಜಸ್ಟ್ ರನ್ನಿಂಗ್ ರೇಸ್ ಆಗಿರಲಿ, ಡೈಲಿ ಪ್ರತಿನಿತ್ಯ ಒಂದು 3/4 ಗಂಟೆ ಹಂಗೆ 5 ದಿವಸ ಮಾಡಬೇಕು. ಅಥವಾ ವಾರದಲ್ಲಿ 7 ದಿವಸ ಮಾಡಿದ್ರೆ ತುಂಬ ಒಳ್ಳೆಯದು. ಅದಕ್ಕೆ ಇಂಥ ಟೈಮ್ ಅಂತಿಲ್ಲ, ಎನಿ ಟೈಮ್ ಮಾಡ್ಬೋದು. ಯೂಶಲಿ ನಾನು ನಮ್ಮ ಪೇಷಂಟ್ಸ್ಗೆ ಅರ್ಲಿ ಮಾರ್ನಿಂಗ್ ಮಾಡ್ಲಿಕ್ಕೆ ಹೇಳ್ತೇನೆ, ಅಥವಾ ಊಟ ತಕ್ಷಣ ಹೋಗಬೇಡಿ, ಊಟ ಆಗಿ ಸ್ವಲ್ಪ ಆದ್ಮೇಲೆ ಹೋಗಿ ಅಂತ ಹೇಳ್ತೇನೆ. ಎನಿ ಟೈಮ್ ಆಫ್ ದ ಡೇ. ಇಲ್ಲ ಕೆಲವರು ಇಲ್ಲ ಎಕ್ಸರ್ಸೈಸ್ ಮಾಡಲಿಕ್ಕೆ ಟೈಮೇ ಇಲ್ಲ ಅಂತ ಹೇಳ್ತಾರೆ. ಅಂಥ ಟೈಮಲ್ಲಿ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಅದರ ಸ್ವಲ್ಪ ಅಡ್ಜಸ್ಟ್ ಮಾಡಿ ಕೊಡ್ತೇವೆ. ನೋಡಿ, ನೀವು ಶಾಲೆಗೆ ಹೋಗ್ತಿರಲ್ಲ, ಟೀಚರ್ ಅಲ್ವಾ, ನಿಮ್ಮ ಮನೆಯಿಂದ ಶಾಲೆಗೆ ಎಷ್ಟು ದೂರ ಉಂಟು? 2 ಕಿಲೋಮೀಟರ್ ಉಂಟು. 2 ಕಿಲೋಮೀಟರ್ ವಾಕ್ ಮಾಡ್ಕೊಂಡು ಬನ್ನಿ. ದಟ್ ಕಂಬೈನ್ಸ್ ಬೋತ್, ಎಕ್ಸರ್ಸೈಸು ಆಗ್ತದೆ, ವಾಕ್ ಮಾಡ್ದಂಗೂ ಆಗ್ತದೆ. ಸೊ ಈ ಥರ ಒಂದು ಅಡ್ಜಸ್ಟ್. ಅಥವಾ ನೀವು ಲಿಫ್ಟ್ ಯೂಸ್ ಮಾಡಬೇಡಿ, ಸ್ಟೆಪ್ಸಲ್ಲಿ ಹೋಗಿ, ದಟ್ ಇಟ್ ಸಮ್ ಗಿವ್ ದ ಎಕ್ಸರ್ಸೈಸ್. ಸೊ ಹಾಗಾಗಿ ಅದು ನಮಗೆ ಆಟಿಟ್ಯೂಡ್ ಬೇಕು, ಎಕ್ಸರ್ಸೈಸ್ ಮಾಡಬೇಕು, ನಮ್ಮ ಆದರ್ಶ ದೇಹತ್ವವನ್ನು ಮೇಂಟೈನ್ ಮಾಡಬೇಕು, ನಾವು ಡಯಾಬಿಟಿಸ್ನ ಕಂಟ್ರೋಲ್ ಮಾಡಬೇಕು. ಅದು ಒಬ್ಬ ಮನುಷ್ಯನ ಆಟಿಟ್ಯೂಡ್ ಬೇಕು. ಈ ಆಟಿಟ್ಯೂಡ್ ಈಸ್ ವೆರಿ ಇಂಪಾರ್ಟೆಂಟ್ ದೆನ್ ಎನಿಥಿಂಗ್ ಎಲ್ಸ್. ಇನ್ನೊಂದು ಅಂತ ಹೇಳಿದ್ರೆ ನೆಕ್ಸ್ಟ್ ಬರೋದು ಮಾತುಗಳು ಬರ್ತದೆ, ಔಷಧಿಗಳು ಬರ್ತದೆ. ಔಷಧಿಗಳು ಆಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ ಈಗ ತುಂಬಾ ಎಕ್ಸ್ಪ್ಲೋರ್. ನಾನು 30 ವರ್ಷದಿಂದ ಡಯಾಬಿಟಿಸ್ ಪ್ರಾಕ್ಟೀಸ್ ಮಾಡುವಾಗ 2 ಅಥವಾ 3 ಅಷ್ಟೇ ಮಾತ್ರೆಗಳು ಮತ್ತೆ ಇನ್ಸುಲಿನ್ ಇತ್ತು. ಬಟ್ ಈಗಲ್ಲ, ತುಂಬಾ ಎಕ್ಸ್ಪ್ಲೋಷನ್ ಅಂತ ಹೇಳಿದ್ರೆ ಪ್ರತಿಯೊಂದು ಅಂದ್ರೆ ಟಾರ್ಗೆಟ್ ಓರಿಯೆಂಟೆಡ್ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ. ಸ್ವಲ್ಪ ಹಣ ಖರ್ಚು ಮಾಡ್ಬೇಕಷ್ಟೇ. ಈಗ ಮುಂಚೆ ಕಡಿಮೆ ದುಡ್ಡಲ್ಲಿ ನಾವು ಏನಾಗ್ತಿತ್ತು, ಕೆಲವೊಂದು ಡಯೋನಿಲ್ ಅಂತ ಕೊಟ್ಬಿಡ್ತಾ ಇದ್ವಿ, ಅಂದ್ರೆ ಪೇಷಂಟ್ಸ್ಗೆ ಅರ್ಥ ಆಗ್ಲಿಕ್ಕೆ ನಾನು ಹೇಳ್ತಾ ಇರೋದು, ಅದಕ್ಕೆ ನಾವು ಸಲ್ಫೆನಿಲ್ಯೂರಿಯಾ ಅಂತ ಹೇಳ್ತೇವೆ, ಅಥವಾ ಮೆಟ್ಫಾರ್ಮಿನ್ ಅಂತ ಕೊಡ್ತಾ ಇದ್ವಿ. ಅವು 2 ಆಗಲಿಲ್ಲ ಅಂತ ಹೇಳಿದ್ರೆ ಇನ್ಸುಲಿನ್ ಕೊಡ್ತಾ ಇದ್ವಿ. ಬಟ್ ಹೀಗೆಲ್ಲ ಸಾಕಷ್ಟು ಔಷಧಿಗಳು ಬಂದಿದೆ. ಸಾಕಷ್ಟು ಔಷಧಿಗಳು ಅಂತ ಹೇಳಿದ್ರೆ ಈಗ ಡಯಾಬಿಟಿಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಗೇಮ್ ಚೇಂಜರ್ಸ್ ಅಂತ ಹೇಳ್ತೇವೆ. ಅದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ 2 ಇಂಪಾರ್ಟೆಂಟು, ವೆಯ್ಟ್ ಮೇಂಟೈನ್ ಮಾಡೋದು, 3ನೇದು ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡೋದು, 4ನೇದು ಡಯಾಬಿಟಿಸ್ ತೊಂದರೆಗಳು ಬರದಂತೆ ನೋಡ್ಕೊಳ್ಳೋದು, ಮತ್ತೆ 5ನೇದು ಆ ಕಾಯಿಲೆಗಳನ್ನ ಪ್ರೋಗ್ರೆಷನ್ನ ಕಡಿಮೆ ಮಾಡೋದು. ಆ ವಿಧದಲ್ಲಿ ಹೇಳಿದಾಗ ನಮಗೆ 2 ಅಥವಾ 3 ಡ್ರಗ್ಸ್ ತುಂಬಾ ಇಂಪಾರ್ಟೆಂಟು, ನಾವು ಜನಸಾಮಾನ್ಯರಿಗೆ ತಿಳಿಸ್ಬೇಕಾಗ್ತದೆ. ಅದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಮೆಟ್ಫಾರ್ಮಿನ್, ಮುಂಚೆನೂ ಕೂಡ ಇತ್ತು, ಈಗಲೂ ಕೂಡ ಇದೆ, ಅದು ತುಂಬಾ ಒಳ್ಳೆಯ ಡ್ರಗ್. ಅದು ಬಿಟ್ಟು ಬೇರೆ ಡ್ರಗ್ಸ್ ಸ್ವಲ್ಪ ಕಾಸ್ಟ್ಲಿ ಆಗ್ತದೆ. ಇವಾಗ ಸ್ವಲ್ಪ ಕಾಸ್ಟ್ಲಿ ಆಗ್ತದೆ ಅಂತ ಹೇಳಿದ್ರೆ SGLT2 ಇನಿಬಿಟರ್ಸ್ ಅಂತ ಹೇಳ್ತೇವೆ. ನೀವೆಲ್ಲ ಕೇಳಿರ್ಬೋದು. SGLT2 ಇನಿಬಿಟರ್ಸ್ ಅಂದ್ರೆ ಈಗ ಈ ಡಪಾಗ್ಲಿಪೋಸಿನ್, ಎಂಪಾಗ್ಲಿಪೋಸಿನ್, ಕ್ಯಾನಾಗ್ಲಿಪೋಸಿನ್ ಅಂತ ಬಂದಿದೆ.
ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಬರೀ ಡಯಾಬಿಟಿಸ್ ಅಷ್ಟೇ ಕಂಟ್ರೋಲ್ ಮಾಡೋದಿಲ್ಲ, ತೂಕನೂ ಕೂಡ ಕಂಟ್ರೋಲ್ ಬರ್ತದೆ. ಅಲ್ಲದೆ ತೂಕ ಕಂಟ್ರೋಲ್ ಮಾಡೋದಲ್ಲದೆ ಡಯಾಬಿಟಿಸ್ ಇಂದ ಕಿಡ್ನಿ ಮೇಲೆ ತೊಂದರೆ ಆಗೋದನ್ನ ಕಡಿಮೆ ಮಾಡ್ತದೆ, ಕಿಡ್ನಿ ಪ್ರೋಗ್ರೆಷನ್ ಕಡಿಮೆ ಮಾಡ್ತದೆ, ಹಾರ್ಟ್ ಅಟ್ಯಾಕ್ ಆಗೋದನ್ನ ಕಡಿಮೆ ಮಾಡ್ತದೆ, ಹಾರ್ಟ್ ಫೇಲ್ಯೂರ್ ಆದ್ರೂ ಕೂಡ ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಅಂದ್ರೆ ದೇ ಆರ್ ಆಲ್ ಆರ್ಗನ್ ಟಾರ್ಗೆಟೆಡ್. ಅಂದ್ರೆ ಬರೀ ಡಯಾಬಿಟಿಸ್ ಗ್ಲುಕೋಸ್ ಕಂಟ್ರೋಲ್ ಮಾಡೋದಿಲ್ಲ, ಈ ತೊಂದರೆಗಳು ಬರ್ದಂಗೆ ನೋಡ್ಕೊಂತದೆ. ಅದು SGLT2 ಇನಿಬಿಟರ್ಸ್. ತುಂಬಾ ಕಾಸ್ಟ್ಲಿ ಇಲ್ಲ, ಹೇಳ್ಬೇಕು ಅಂತ ಹೇಳಿದ್ರೆ ಜನರಿಕ್ಸ್ ಕೊಂಡ್ಕೊಂಡ್ರೆ ತುಂಬಾ ಚೀಪ್ ಆಗ್ತದೆ. ಅದನ್ನ ಪೇಷಂಟ್ಸ್ ಸ್ವಲ್ಪ ಜಾಗ್ರತೆ ಮಾಡ್ಬೇಕಷ್ಟೇ. ಇನ್ನೂ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ GLP-1 ಅಗನಿಸ್ಟ್. GLP-1 ಅಗನಿಸ್ಟ್ ಅಂತ ಹೇಳಿದ್ರೆ ನಾನು ಈಗ ಇದನ್ನ ನಾವು ಹೇಳಲೇಬೇಕಾಗ್ತದೆ. ಇದು ಬರ್ನಿಂಗ್ ಪಾಯಿಂಟ್ ಅಂದ್ರೆ ಆದರ್ಶ ದೇಹ ತೂಕವನ್ನು ಅಂದ್ರೆ ಬೊಜ್ಜು ದೇಹನ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಮತ್ತೆ ಡಯಾಬಿಟಿಸ್ ನ ಕಂಟ್ರೋಲ್ ಮಾಡ್ಲಿಕ್ಕೆ ನಾವು ಸಾಕಷ್ಟು ಡ್ರಗ್ಸ್ ನಾವು ಕೊಡ್ತಾ ಇದ್ದೇವೆ. ಅದರಲ್ಲಿ GLP-1 ಅಗನಿಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಲಿರಾಗ್ಲುಟೈಡ್ ಅಂತ ಬರ್ತದೆ, ಡುರಾಗ್ಲುಟೈಡ್ ಅಂತ ಬರ್ತದೆ, ಸೆಮಾಗ್ಲುಟೈಡ್ ಅಂತ ಬರ್ತದೆ. ಅದು ನಮಗೀಗ ಸಿಗ್ತಾ ಇದೆ, ಇಂಡಿಯಾದಲ್ಲೂ ಕೂಡ ಸಿಗ್ತಾ ಇದೆ. ಸ್ವಲ್ಪ ಕಾಸ್ಟ್ಲಿ, ಬಟ್ ಆದ್ರೂ ವಿ ಕ್ಯಾನ್ ಅಫರ್ಡ್. ಯಾಕೆ ಅಂತ ಹೇಳಿದ್ರೆ ನಾವು 2-3 ಮೊಬೈಲ್ ಇಟ್ಕೊಳ್ಳೋರಿಗೆ ಈ ಡ್ರಗ್ಸ್ ಕಾಸ್ಟ್ಲಿ ಅಂತ ನಮ್ಗೆ ಹೇಳ್ಬಾರ್ದು, ಅದು ತಪ್ಪು. ಸೊ ನಮ್ಗೆ ನಾನು ಹೇಳಿದ್ರೆ ಆಲ್ರೆಡಿ ಈ ತರ ಒಂದು ಡ್ರಗ್ಸ್ ತಗೊಳ್ಳೋದ್ರಿಂದ ಕಾಂಪ್ಲಿಕೇಶನ್ ಪ್ರಿವೆಂಟ್ ಮಾಡ್ಬೋದು. ಅದು ಅಲ್ಲದೆ ನೆಕ್ಸ್ಟ್ ಅಂತ ಹೇಳಿದ್ರೆ ಈಗ JPP4 ಇನಿಬಿಟರ್ಸ್ ಅಂತ ಬರ್ತದೆ. ಅದು ಕೂಡ ಅಂತ ವಿಶೇಷ ಏನು ಕಾಸ್ಟ್ಲಿ ಅಲ್ಲ ಅದು. ಬಟ್ ಔಷಧಿಗಳ ಬಗ್ಗೆ ನಿಮ್ಮ ವೈದ್ಯರು ಯಾರು ಹೇಳ್ತಾರೆ, ನಿಮ್ಮ ಡಯಾಬಿಟಿಸ್ ಸ್ಪೆಷಲಿಸ್ಟು ಅಥವಾ ಯಾರಾದ್ರೂ ನಿಮ್ಮ ಹಾರ್ಟ್ ಸ್ಪೆಷಲಿಸ್ಟ್, ಹೃದ್ರೋಗ ಸ್ಪೆಷಲಿಸ್ಟು ಅಥವಾ ಕಿಡ್ನಿ ಸ್ಪೆಷಲಿಸ್ಟ್ ಏನ್ ಹೇಳ್ತಾರೆ, ಆ ಔಷಧಿಗಳನ್ನ ಸ್ವಲ್ಪ ನೀವು ಕರೆಕ್ಟಾಗಿ ತಗೊಳ್ಳೋದ್ರಿಂದ ಈ ತೊಂದರೆಗಳನ್ನ ನಾವು ಕಡಿಮೆ ಮಾಡ್ಕೋಬಹುದು. ಹಾಗಾಗಿ ಔಷಧಿಗಳ ಬಗ್ಗೆ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಇಷ್ಟಪಡೋದಿಲ್ಲ. ವಿ ಆರ್ ಹ್ಯಾವಿಂಗ್ ವಂಡರ್ಫುಲ್ ಡ್ರಗ್, ಆಕ್ಚುಲಿ ಗೇಮ್ ಚೇಂಜರ್ಸ್ ಅಂತ ಹೇಳ್ತೇವೆ. ಬಟ್ ಡಯಾಬಿಟಿಸ್ ಎಷ್ಟೋ ಸರಿ ಏನಾಗಿದೆ ಅಂತ ಹೇಳಿದ್ರೆ ಆ ಡ್ರಗ್ ಈ ಡ್ರಗ್ ಅಂತೆಲ್ಲ ಹಾಕುವಾಗ ಸುಮಾರು 30-40% ಕಾಂಪ್ಲಿಕೇಶನ್ಸ್ ಕಡಿಮೆ ಆಗ್ತಾ ಇದೆ. ಸೊ ಹಾಗಾಗಿ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಪಬ್ಲಿಕ್ ಹೇಳೋದು. ಬಟ್ ಈ ಡ್ರಗ್ಸ್ ಈಗ ಸಿಗ್ತಾ ಇದೆ, ಇನ್ನು ಕೂಡ ಇನ್ನು ಜಾಸ್ತಿ ಅದು ರೇಟ್ ಕಡಿಮೆ ಆಗ್ತಾ ಹೋಗ್ತದೆ. ಇದಕ್ಕಿಂತ ಒಳ್ಳೆ ಡಾಕ್ಟರ್ಗಳು ಇನ್ನು ಪೈಪ್ಲೈನ್ ಅಲ್ಲಿ ಇದೆ. ಹಾಗಾಗಿ ನಿಮ್ಮ ವೈದ್ಯರ ಜೊತೆ ಡಿಸ್ಕಸ್ ಮಾಡಿ ನೀವು ಔಷಧಿಗಳನ್ನ ಚೂಸ್ ಮಾಡೋದು ಒಳ್ಳೆಯದು. ಸರ್, ಈಗ ಡಯಾಬಿಟಿಸ್ ಪೇಷಂಟಿಗೆ ವ್ಯಾಕ್ಸಿನೇಷನ್ ಕೊಡುವಂಥದ್ದು ತುಂಬಾನೇ ಸದ್ದು ಮಾಡ್ತಾ ಇದೆ, ಅದರ ಬಗ್ಗೆ ಏನಾದರೂ ಹೇಳ್ತೀರಾ? ಅಂದ್ರೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಬರೀ ಡಯಾಬಿಟಿಸ್ ರೋಗಿಗೆ ಅಷ್ಟೇ ಅಲ್ಲ, ಅಡಲ್ಟ್ ಇಮ್ಯುನೈಸೇಷನ್ ತುಂಬಾ ಬರ್ತಾ ಇದೆ. ಅದು ಎಸ್ಪೆಷಲಿ ಡಯಾಬಿಟಿಸ್ ರೋಗಿಗೆ ತುಂಬಾ ಸೂಕ್ತ ಅಂತ ಭಾವಿಸಿದೆ. ನಾವು ಬೇರೆಯವ್ರಿಗೂ ಕೊಡ್ತೇವೆ, ಬಟ್ ಡಯಾಬಿಟಿಸ್ ರೋಗಿಗಳು ತುಂಬಾ ಸೂಕ್ತ. ಯಾಕೆ ಅಂತ ಹೇಳಿದ್ರೆ ನಾನು ಆಲ್ರೆಡಿ ಹೇಳಿದೆ, ಈ ಡಯಾಬಿಟಿಸ್ ಪೇಷಂಟ್ಸ್ ಅಲ್ಲಿ ಸ್ವಲ್ಪ ಇಮ್ಯುನಿಟಿ ಕಡಿಮೆ ಇರ್ತದೆ, ಅಂದ್ರೆ ಇನ್ಫೆಕ್ಷನ್ ರೇಟ್ ಜಾಸ್ತಿ ಇರ್ತದೆ. ಅಟ್ಲೀಸ್ಟ್ ಎಲ್ಲದನ್ನು ನಾವು ಪ್ರಿವೆಂಟ್ ಮಾಡಕ್ ಹೋದ್ರು ಕೂಡ ನಾನು ಮುಂಜಾಗ್ರತೆ ತುಂಬಾ ಇಂಪಾರ್ಟೆಂಟು. ಕೆಲವು ವ್ಯಾಕ್ಸಿನೇಷನ್ ನಾನು ಡಯಾಬಿಟಿಸ್ ಪೇಷಂಟ್ಸ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ನಂಬರ್ 1 ಅಂತ ಹೇಳಿದ್ರೆ ಇನ್ಫ್ಲೂಯೆನ್ಸಾ ವ್ಯಾಕ್ಸಿನೇಷನ್. ವರ್ಷಕ್ಕೊಮ್ಮೆ ಒಂದು ಇನ್ಫ್ಲೂಯೆನ್ಸಾ ವ್ಯಾಕ್ಸಿನೇಷನ್ ತಗೊಳ್ಳೋದ್ರಿಂದ ನಾವು ಸ್ವಲ್ಪ ರೆಸ್ಪಿರೇಟರಿ ಇನ್ಫೆಕ್ಷನ್ ಕಡಿಮೆ ಮಾಡ್ಕೋಬಹುದು. ಅಟ್ ದ ಸೇಮ್ ಟೈಮ್ ನ್ಯೂಮೋಕಾಕಲ್ ವ್ಯಾಕ್ಸಿನೇಷನ್ ಅಂತ ಹೇಳಿದ್ರೆ ಅದು 2 ವ್ಯಾಕ್ಸಿನೇಷನ್. ಸಾಮಾನ್ಯವಾಗಿ ಒಂದು 3 ತಿಂಗಳು ಅಪಾರ್ಟ್ ಅಲ್ಲಿ 2 ವ್ಯಾಕ್ಸಿನೇಷನ್ ಕೊಡ್ತೇವೆ. ನಂತರ ಇಟ್ ಗಿವ್ಸ್ ಪ್ರೊಟೆಕ್ಷನ್ ಟು 5 years. ಸೊ 5 ವರ್ಷಕ್ಕೊಮ್ಮೆ ಒಂದು ನ್ಯೂಮೋಕಾಕಲ್ ವ್ಯಾಕ್ಸಿನೇಷನ್ ಕೊಡ್ತೇವೆ. ಮತ್ತೆ 3ನೇದು ಹೆಪಟೈಟಿಸ್ ಬಿ ವ್ಯಾಕ್ಸಿನೇಷನ್. ಹೆಪಟೈಟಿಸ್ ಬಿ ವ್ಯಾಕ್ಸಿನೇಷನ್ ತಗೊಳ್ಳೋದು ಕೂಡ ಸೂಕ್ತ. ಇನ್ನೊಂದನೇದು ಅರ್ಪೀಸ್ ಝೋಸ್ಟರ್. ಈ ಡಯಾಬಿಟಿಸ್ ಪೇಷಂಟ್ಸ್ ಏನಾಗ್ತದೆ, ಅರ್ಪೀಸ್ ಝೋಸ್ಟರ್ ಬಂದ್ರೆ ತುಂಬಾ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ. ಅಥವಾ ಅರ್ಪೀಸ್ ಬಂದ ಮೇಲೆ ಪೋಸ್ಟ್ ಅರ್ಪಿಟಿಕ್ ನ್ಯೂರಾಲಜಿ ಅಂತ ಹೇಳ್ತೀವಿ, ತುಂಬಾ ಸಿವಿಯರ್ ಪೇನ್ ಬರದೇ ಇರ್ತದೆ. ಸೊ ಅದಕ್ಕೋಸ್ಕರ ಒಂದು ಅರ್ಪೀಸ್ ಝೋಸ್ಟರ್ ವ್ಯಾಕ್ಸಿನೇಷನ್ ತಗೊಳ್ಳೋದು ಒಳ್ಳೇದು ಅಂತ ನಾನು ಭಾವಿಸಿದ್ದೇನೆ. ಸೊ ಹಾಗಾಗಿ ಈ ಒಂದು 4 ವ್ಯಾಕ್ಸಿನೇಷನ್ ಅನ್ನ ಪ್ರತಿಯೊಬ್ಬ ಡಯಾಬಿಟಿಸ್ ಪೇಷಂಟ್ಸ್ಗಳು ಕೂಡ ನಿಮ್ಮ ವೈದ್ಯರಲ್ಲಿ ಡಿಸ್ಕಸ್ ಮಾಡಿ, ಅಂದ್ರೆ ಫ್ಲೂ ವ್ಯಾಕ್ಸಿನೇಷನ್, ನ್ಯೂಮೋಕಾಕಲ್ ವ್ಯಾಕ್ಸಿನೇಷನ್ ಅಂಡ್ ಅರ್ಪೀಸ್ ಝೋಸ್ಟರ್ ವ್ಯಾಕ್ಸಿನೇಷನ್, ಹೆಪಟೈಟಿಸ್ ಬಿ ವ್ಯಾಕ್ಸಿನೇಷನ್, ಇಷ್ಟು ವ್ಯಾಕ್ಸಿನೇಷನ್ ತಗೊಳ್ಳೋದು ತುಂಬಾ ಸೂಕ್ತ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡಿದ್ದೇನೆ. ಕೊನೆಯದಾಗಿ ವೀಕ್ಷಕರಿಗೆ ಏನಾದರೂ ಕಿವಿ ಮಾತನ್ನ ಹೇಳೋದಿದ್ರೆ ಹೇಳ್ಬೇಕು ಅಂತ ಹೇಳಿದ್ರೆ ಒಂದೇ, ಅಂದ್ರೆ ಡಯಾಬಿಟಿಸ್ ನಾವು ಯಾವತ್ತೂ ಒಂದು ಕಾಯಿಲೆ ಅಂತ ನಾವು ತಗೋಬಾರ್ದು. ನಮ್ಮ ಪಬ್ಲಿಕ್ಗೆ ನಾವು ಜನಸಾಮಾನ್ಯರು ಹೇಳೋದಷ್ಟೇ, ಇಟ್ ಇಸ್ ನಾಟ್ ಎ ಡಿಸೀಸ್. ಡಯಾಬಿಟೀಸ್ ಇಸ್ ನಾಟ್ ಎ ಡಿಸೀಸ್, ಅದು ಕಾಯಿಲೆ ಅಲ್ಲ. ಇಟ್ಸ್ ಓನ್ಲಿ ಮೆಟಬಾಲಿಕ್ ಅಬ್ನಾರ್ಮಲಿಟಿ. ನಮ್ಮ ಇದರಲ್ಲಿ ರಕ್ತ ಸಕ್ಕರೆ ಅಂಶ ಸ್ವಲ್ಪ ಜಾಸ್ತಿ ಆಗೋದ್ರಿಂದ ಆ ತೊಂದರೆಗಳು ಬರ್ತದೆ. ಸೊ ಹಾಗಾಗಿ ಡಯಾಬಿಟೀಸ್ನ ನಾನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದನ್ನ ನಾವು ಕರೆಕ್ಟ್ಗೆ ನಾನು ಹೇಳಿದ ಸಮಗ್ರವಾಗಿ ಪರೀಕ್ಷೆಗಳನ್ನು ಮಾಡಿಕೊಂಡು ರೆಗ್ಯುಲರ್ ಆಗಿ ಚೆಕಪ್ ಹೋಗೋದ್ರಿಂದ, ಆದರ್ಶ ದೇಹ ತೂಕವನ್ನು ಮೇಂಟೈನ್ ಮಾಡ್ಕೊಳ್ಳೋದ್ರಿಂದ, ಡಯಾಬಿಟೀಸ್ ಕೋಮಾರ್ಬಿಡ್ ಕಂಡೀಷನ್ಸ್ ಅಂದ್ರೆ ಒಂದು ದೇಹ ತೂಕ, ಇನ್ನೊಂದು ಬ್ಲಡ್ ಪ್ರೆಷರ್, ಇನ್ನೊಂದು ಕೊಲೆಸ್ಟ್ರಾಲ್, ರೆಗ್ಯುಲರ್ ಎಕ್ಸಸೈಸಸ್, ಇಷ್ಟು ಮಾಡೋದ್ರಿಂದ ಡಯಾಬಿಟೀಸ್ ಅವರು ಯಾವುದೇ ಕಾರಣಕ್ಕೂ ಕಾಯಿಲೆ ಅಂತ ಹೊಂದ್ಕೊಳ್ಳದೆ ಅವ್ರದ್ದು ಏನು ಕೆಲಸ ಇದೆ ಆ ಕೆಲಸಗಳನ್ನ ಅತ್ಯುತ್ತಮವಾಗಿ ನಿರ್ವಹಿಸಿಕೊಂಡು, ಇನ್ಫ್ಯಾಕ್ಟ್ ಹೇಳ್ಬೇಕು ಅಂತ ಹೇಳಿದ್ರೆ ಡಯಾಬಿಟಿಸ್ ರೋಗಿಗಳು ಜನಸಾಮಾನ್ಯರು ಎಷ್ಟು ಡಯಾಬಿಟಿಸ್ ಇಲ್ದವರು ಯಾವ ರೀತಿ ಬಾಳೆ ಮಾಡ್ತಾರೆ ಅದಕ್ಕಿಂತ ತುಂಬಾ ಚೆನ್ನಾಗಿ ಬಾಳೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ಭಾವಿಸಿದ್ದೇನೆ. ಸೊ
ಡಯಾಬಿಟಿಸ್ ಕಾಯಿಲೆ ಅಂತ ಅಂದ್ಕೋಬೇಡಿ. ಇಟ್ ಇಸ್ ಜಸ್ಟ್ ಎ ಲೈಫ್ ಸ್ಟೈಲ್ ಡಿಸಾರ್ಡರ್. ಚೇಂಜ್ ಯುವರ್ ಲೈಫ್ ಸ್ಟೈಲ್ ಅಂಡ್ ಬ್ರಿಂಗ್ ದ ಡಯಾಬಿಟಿಸ್ ಅಂಡರ್ ಕಂಟ್ರೋಲ್. ವಿಲ್ ಬಿ ಪರ್ಫೆಕ್ಟ್. ನೋಡಿದ್ರಲ್ಲ ವೀಕ್ಷಕರೇ, ಡಯಾಬಿಟಿಸ್ ಕೇವಲ ಒಂದು ಕಾಯಿಲೆ ಅಲ್ಲ, ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ತಿಳಿಸಿಕೊಟ್ಟಿದ್ದಕ್ಕೆ ಡಾಕ್ಟರ್ ನಿಮಗೆ ಧನ್ಯವಾದಗಳನ್ನ ಹೇಳುತ್ತಾ, ನಿತ್ಯ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಡೈಜಿವಲ್ 24x7.